Hi everyone. Welcome to Prasad Chemistry World. I am Prasad. ಸೊ ನಿನ್ನೆ ತಾನೇ ಕೆಸೆಟ್ ಕೆಮಿಸ್ಟ್ರಿ 2020 ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಕ್ವಶನ್ಸ್ ಇದಾವೆ, ಆನ್ಸರ್ಗಳೇನು ಅನ್ನೋದನ್ನ ನಾವು ಪ್ರಿಡಿಕ್ಟ್ ಮಾಡ್ತಾ ಹೋಗೋಣ ವಿತ್ ಡೀಟೇಲ್ಡ್. ಸೊ ಫಸ್ಟ್ ಕ್ವಶನ್, ಮೆಂಡೆಲಿವ್ ಪ್ರಪೋಸ್ಡ್ ದ ಎಕ್ಸಿಸ್ಟೆನ್ಸ್ ಆಫ್ ಅನ್ನೋನ್ ಎಲಿಮೆಂಟ್ ಅಂಡ್ ಹಿ ನೇಮ್ಡ್ ಇಟ್ ಆಸ್ ಏಕಾ ಅಲ್ಯೂಮಿನಿಯಂ. This element is. So this question from NCERT, second PU standards. ಓಕೆ, ಸೊ ಅಲ್ಲಿ ಏಕಾ ಅಲ್ಯೂಮಿನಿಯಂ ಇಂದ ಕ್ವಶನ್ ಕೇಳಿದ್ದಾರೆ. ಸೊ ಏನ್ ಮಾಡ್ತಾರೆ, ಮೆಂಡೆಲಿವ್ ಒಂದು ಪ್ರೆಡಿಕ್ಟ್ ಮಾಡ್ತಾ ಹೋಗ್ತಾರೆ ಎಲಿಮೆಂಟ್ಸ್ ಗಳು, ಅದು ಆರ್ಡರ್ ನ ಅರೇಂಜ್ ಮಾಡ್ತಾ ಹೋಗುವಾಗ ಅಲ್ಯೂಮಿನಿಯಂ ಅಂಡ್ ಸಿಲಿಕಾನ್ ಸೊ ಅರೇಂಜ್ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿರುತ್ತೆ ಎರಡು ಎಲಿಮೆಂಟ್ ಬಂದ್ಬಿಟ್ಟು ಇದ್ರ ಕೆಳಗಡೆ ಇದೆ, ಬಟ್ ಅದಿನ್ನೂ ಡಿಸ್ಕವರ್ ಆಗಿರಲ್ಲ. ಸೊ ಅದಕ್ಕೆ ಇನ್ನು ನೇಮ್ ಮಾಡಿರಲ್ಲ. ಹಾಗಾಗಿ ಅದನ್ನ ಸೊ ಅಲ್ಯೂಮಿನಿಯಂ ಕೆಳಗಡೆ ಇರೋದನ್ನ ಅದು ಎಕಾ ಅಂತ, ಎಕಾ ಅಂದ್ರೆ ಸ್ಪೇಸ್ ಅಂತ ಅರ್ಥ. ಓಕೆ, ಸೊ ಎಕಾ ಅಲ್ಯೂಮಿನಿಯಂ ಅಂಡ್ ಎಕಾ ಸಿಲಿಕಾನ್ ಅಂತ ಕರೆದಿದ್ರು ಯಾರು, ಮೆಂಡೆಲಿವ್. ಸೊ ಅದಾದ ನಂತರ ಗೊತ್ತಾಯ್ತು ಆ ಎಲಿಮೆಂಟ್ ನೇಮು ಅಲ್ಯೂಮಿನಿಯಂ ಕೆಳಗಡೆ ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಥಾಲಿಯಂ. ಸೊ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಓಕೆ, ಟಿನ್, ಲೆಡ್. ಸೊ ಈಗ ಎಕಾ ಅಲ್ಯೂಮಿನಿಯಂ ಅಂತ ಆದ್ರೆ ನಾವೇನ್ ಅನ್ಬೇಕು ಅದನ್ನ, ದಟ್ ಈಸ್ ದ ಎಲಿಮೆಂಟ್ ಈಸ್ ಗೇಲಿಯಂ. ದ ಆಪ್ಷನ್ ವಿಲ್ ಬಿ ದ ಸಿ ಇಸ್ ದ ಆಪ್ಷನ್. ಇನ್ ಕೇಸ್ ನಿಮ್ಗೆ ಫ್ಯೂಚರ್ ಅಲ್ಲಿ ಎಕಾ ಸಿಲಿಕಾನ್ ಅಂತ ಕೇಳಿದ್ರೆ ದ ಆಪ್ಷನ್ ವಿಲ್ ಬಿ ದ, ಸೊ ಆನ್ಸರ್ ವಿಲ್ ಬಿ ದ ಜರ್ಮೇನಿಯಂ. ಓಕೆ, ಸೊ ನಾವು ಗೋ ಟು ದ ನೆಕ್ಸ್ಟ್ ಕ್ವಶನ್. ಫಾರ್ ದ ಕೇಟಯಾನ್ಸ್ ಸೀರಿಯಂ, ಯುರೋಪಿಯಂ, ಲುಟೇಷಿಯಂ, ಹೋಲಿಯಂ ಆರ್ ಕರೆಕ್ಟ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಯಾನಿಕ್ ರೇಡಿಯೇ ಅಂತ ಕೇಳಿದ್ದಾರೆ. ಸೊ ಅಯಾನಿಕ್ ರೇಡಿಯೇನ ಅರೇಂಜ್ ಮಾಡ್ತಾ ಹೋಗ್ಬೇಕು. ಸೊ ಇದನ್ನ ನಾವು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅನ್ನೋದ್ರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಏನು, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತಂದ್ರೆ ದ ಗ್ರಾಜುಯಲ್ ಡಿಕ್ರೀಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಅಟಾಮಿಕ್ ರೇಡಿಯೈ. ಸೊ ಅಟಾಮಿಕ್ ರೇಡಿಯೈ ಏನಾಗ್ತಾ ಹೋಗುತ್ತೆ, ಗ್ರಾಜುಯಲ್ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಹಾಗಾಗಿ ಫ್ರಮ್ ಲ್ಯಾಂಥನಮ್ ಟು ಲುಟೇಷಿಯಂ ಅಟಾಮಿಕ್ ರೇಡಿಯೈ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಅದನ್ನ ಅಬ್ಸರ್ವ್ ಮಾಡಿ. ಸೊ ಮೇಜರ್ ಆಗಿ ನಿಮಗೆ ಲ್ಯಾಂಥನಮ್ ಪಕ್ಕ ಸೀರಿಯಂ ಇದೆ, ಸೀರಿಯಂ ವಿಲ್ ಬಿ ದ ಟಾಪ್. ಓಕೆ, ನೆಕ್ಸ್ಟ್ ಗೋ ಟು ದ ಲುಟೇಷಿಯಂ. ಸೊ ಎಲ್ಲಿದೆ ಲುಟೇಷಿಯಂ, ಟಾಪ್ ಅಲ್ಲಿ ಕೊಟ್ಟಿದ್ದಾರೆ, ಇದು ಕ್ಯಾನ್ಸಲ್. ಓಕೆ, ಸೊ ಸೀರಿಯಂ ಟಾಪ್ ಅಲ್ಲಿ ಕೊಟ್ಟಿದ್ದಾರೆ, ಸೀರಿಯಂ ಫಸ್ಟ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಟು ಆಪ್ಷನ್, ಸಿ ಆಪ್ಷನ್ ಆಗಲ್ಲ. ಸೊ ನೆಕ್ಸ್ಟ್ ಬಿ ಮತ್ತೆ ಡಿ ಗೆ ನೀವು ಫೋಕಸ್ ಮಾಡಿದ್ರೆ ಸೀರಿಯಂ ಟು ಲುಟೇಷಿಯಂ ಇದೆ. ಸೊ ಇವೆರಡು ಆಪ್ಷನ್ ಬರುತ್ತೆ. ಸೊ ಬಟ್ ಇಲ್ಲಿ ನೋಡಿ ಯುರೋಪಿಯಂ ಮತ್ತೆ ಹೋಲಿಯಂ ಅಂತ ಇದೆ. ಸೊ ನೀವು ಆ ಸೀರೀಸ್ ಅರೇಂಜ್ ಮಾಡಿದ್ರೆ, ಲ್ಯಾಂಥನಮ್ ಟು ಲುಟೇಷಿಯಂ ಅರೇಂಜ್ ಮಾಡಿದ್ರೆ ಫಸ್ಟ್ ಬರೋದು ಯುರೋಪಿಯಂ, ನೆಕ್ಸ್ಟ್ ಬರೋದು ಹೋಲಿಯಂ, ನೆಕ್ಸ್ಟ್ ಲುಟೇಷಿಯಂ. ಸೊ ಆರ್ಡರ್ ಆಗಿ ಅರೇಂಜ್ ಮಾಡಿದ್ರೆ ಇಲ್ಲಿಂದ ಸೀರಿಯಂ ಇಂದ ಲುಟೇಷಿಯಂಗೆ ಈ ರೇಂಜ್ ಅಲ್ಲಿ ಅಟಾಮಿಕ್ ರೇಡಿಯೇ ಡಿಕ್ರೀಸ್ ಆಗ್ತಾ ಹೋಗಿರುತ್ತೆ. ಸೊ ದ ಆಪ್ಷನ್ ವಿಲ್ ಬಿ ದ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ನೋಡಿ ಲುಟೇಷಿಯಂ, ಸೀರಿಯಂ, ಬಟ್ ಇವೆರಡರಲ್ಲಿ ಕನ್ಫ್ಯೂಷನ್ ಕೊಟ್ಟಿದ್ದಾರೆ. ಆ ರೇಂಜ್ ನ ನಾವು ಅಬ್ಸರ್ವ್ ಮಾಡಿದ್ರೆ ಸೊ ನಿಮಗೆ ಈಸಿಯಾಗಿ ಕಂಡುಹಿಡಿಯಬಹುದು. ಯುರೋಪಿಯಂ ಆದ ನಂತರ ಹೋಲಿಯಂ ಬರೋದ್ರಿಂದ ಅಟಾಮಿಕ್ ರೇಡಿಯೈ ಹೋಲಿಯಂ ಯುರೋಪಿಯಂಕ್ಕಿಂತ ಕಡಿಮೆ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ದ ಸಲ್ಫೈಡ್ ಅಯಾನ್ ಈಸ್ ಐಸೋ ಎಲೆಕ್ಟ್ರಾನಿಕ್ ವಿತ್. ಸೊ ಫಸ್ಟ್ ನಮಗೆ ಅರ್ಥ ಆಗಬೇಕು ವಾಟ್ ಇಸ್ ಐಸೋ ಎಲೆಕ್ಟ್ರಾನಿಕ್. ಐಸೋ ರೆಫರ್ಸ್ ಟು ದ ಸೇಮ್, ಎಲೆಕ್ಟ್ರಾನಿಕ್ ಮೀನ್ಸ್ ಎಲೆಕ್ಟ್ರಾನ್ಸ್. ಸೊ ಸೇಮ್ ಎಲೆಕ್ಟ್ರಾನ್ಸ್ ಗಳು ಇರಬೇಕು. ಸೊ ಇದಿಷ್ಟರಲ್ಲೂ ಸೇಮ್ ಎಲೆಕ್ಟ್ರಾನ್ಸ್, ಈ ಸಲ್ಫೈಡ್ ಗೆ ಸೇಮ್ ಎಲೆಕ್ಟ್ರಾನ್ ಎಷ್ಟಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸೊ ಆಕ್ಸಿಜನ್ ಕೆಳಗಡೆ ನಿಮಗೆ ಸಲ್ಫರ್ ಬರುತ್ತೆ. ಸೊ ಸಲ್ಫರ್ ಎಷ್ಟು, 16 ಎಲೆಕ್ಟ್ರಾನ್ ಸಿಸ್ಟಮ್, ರೈಟ್. ಸೊ 16 ಎಲೆಕ್ಟ್ರಾನ್ ಇರುತ್ತೆ. ಈಗ ನಾವು ಹೋಗೋಣ, ಆಕ್ಸಿಜನ್ ಎಷ್ಟು ಎಲೆಕ್ಟ್ರಾನ್, 8 ಎಲೆಕ್ಟ್ರಾನ್ ಪ್ಲಸ್ -2 ಮೀನ್ಸ್ 2 ಎಲೆಕ್ಟ್ರಾನ್ ನೀವು ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ದಟ್ ಇಸ್ ದ 10 ಎಲೆಕ್ಟ್ರಾನ್ಸ್. ಎಷ್ಟಾಯ್ತು, 10 ಎಲೆಕ್ಟ್ರಾನ್ಸ್ ಆಯ್ತು. ನೆಕ್ಸ್ಟ್ ಅಲ್ಯೂಮಿನಿಯಂ ಎಷ್ಟಾಗುತ್ತೆ, 13 ಎಲೆಕ್ಟ್ರಾನ್ಸ್ ಇರುತ್ತೆ. +3 ಇರೋದ್ರಿಂದ ನೀವು 3 ಎಲೆಕ್ಟ್ರಾನ್ ತೆಗಿಬೇಕು. 3 ಎಲೆಕ್ಟ್ರಾನ್ ತೆಗೆದ್ರೆ ದಟ್ ಇಸ್ ದ 10 ಎಲೆಕ್ಟ್ರಾನ್ಸ್. ಸೊ ಇದು 10 ಎಲೆಕ್ಟ್ರಾನ್ ಆಯ್ತು, ಇದು 10 ಎಲೆಕ್ಟ್ರಾನ್ ಆಯ್ತು. ಸೊ ನೆಕ್ಸ್ಟ್ ಗೋ ಟು ದ ಸೋಡಿಯಂ ವಿಲ್ ಬಿ ದ 11 ಎಲೆಕ್ಟ್ರಾನ್. +1 ಇರೋದ್ರಿಂದ ಅಲ್ಲಿ -1 ಮಾಡಿ. ಸೊ ನಿಮಗೆ ಏನ್ ಸಿಕ್ತು, ಇಲ್ಲಿ 10 ಎಲೆಕ್ಟ್ರಾನ್ ಸಿಕ್ತು. ಬಟ್ ಇಲ್ಲಿ ಕೇಳಿರೋದು ಸಲ್ಫೈಡ್ ಗೆ ಐಸೋ ಎಲೆಕ್ಟ್ರಾನಿಕ್ ಸಿಸ್ಟಮ್ ಯಾವುದು ಅಂತ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಪೊಟ್ಯಾಷಿಯಂ ಬರೋದು ನಿಮಗೆ 19. ಸೊ ಇಲ್ಲಿ ಪ್ಲಸ್ ಚಾರ್ಜ್ ಇರೋದ್ರಿಂದ -1 ಮಾಡಿ, ದಟ್ ಇಸ್ 18.
ಸೊ ಸಲ್ಫೈಡ್ S2 ಮೈನಸ್, ಸಲ್ಫರ್ 16 ಎಲೆಕ್ಟ್ರಾನ್, S2 ಮೈನಸ್ ಇರೋದ್ರಿಂದ +2 ಹಾಕಿ, ದಟ್ ಈಸ್ 18 ಎಲೆಕ್ಟ್ರಾನ್. ಸೊ ಸಲ್ಫೈಡ್ ಇದು 18 ಎಲೆಕ್ಟ್ರಾನ್ ಅಂಡ್ ಪೊಟ್ಯಾಷಿಯಂ is 18 electron. This is the correct option. D is the correct option. So first, second, third. Okay, go to the next question. Okay, so next question. The geometries of IBr2 plus and BR3 minus respectively. So simple question, hybridization ಮೇಲೆ ಕೇಳಿದ್ದಾರೆ. ಸೊ ಹೈಬ್ರಿಡೈಸೇಷನ್ ಮೇಲೆ ಕೇಳಿದ್ದಾರೆ, ಸೊ ಶೇಪ್ ಕೇಳಿದ್ದಾರೆ. ಹೈಬ್ರಿಡೈಸೇಷನ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಹೈಬ್ರಿಡೈಸೇಷನ್ ಮೇಲೆ ನಾವು ವಾಟ್ ಇಸ್ ದ ಜಾಮಿಟ್ರಿ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ IBr2 ಪ್ಲಸ್. ಸೊ ಇದನ್ನ ನೀವು ಐಡೆಂಟಿಫೈ ಮಾಡಬೇಕು ಅಂದ್ರೆ ಹೈಬ್ರಿಡೈಸೇಷನ್ ನಿಂದ ಜಾಮಿಟ್ರಿ ಹೇಗೆ ನೀವು ನೋಡ್ತೀರಾ ಅಂತ. 2 ಇತ್ತು ಅಂತಂದ್ರೆ ದಟ್ ಇಸ್ ಅ SP. ಓಕೆ, ಸೊ ದಟ್ ಇಸ್ ಅ ಲೀನಿಯರ್ ಜಾಮಿಟ್ರಿ. ಸೊ 3 ಬಂತು ಅಂದ್ರೆ ನಮಗೆ ವ್ಯಾಲ್ಯೂ 3 ಬಂತು ಅಂದ್ರೆ ದಟ್ ಇಸ್ ಅ SP2, ದಟ್ ಇಸ್ ದ ಟ್ರಿಗೋನಲ್ ಪ್ಲೇನಾರ್ ಜಾಮಿಟ್ರಿ. ಸೊ 4 ಬಂತು ಅಂದ್ರೆ ನಮಗೆ SP3, ದಟ್ ಇಸ್ ಅ ಟೆಟ್ರಾಹೆಡ್ರಲ್ ಜಾಮಿಟ್ರಿ. 5 ಬಂತು ಅಂದ್ರೆ SP3D, ದಟ್ ಇಸ್ ದ ಟ್ರಿಗೋನಲ್ ಬೈಪಿರಮಿಡಲ್ ಜಾಮಿಟ್ರಿ. 6 ಬಂತು ಅಂದ್ರೆ SP3D2, ಆಕ್ಟಾಹೆಡ್ರಲ್ ಜಾಮಿಟ್ರಿ. ಸೊ ನಮಗೆ ಈಗ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ಆ ಕ್ಯಾಲ್ಕುಲೇಷನ್ ಅಲ್ಲಿ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 2 ಬಂತು ಅಂದ್ರೆ ಸೊ ದಟ್ ಇಸ್ SP ಹೈಬ್ರಿಡೈಸೇಷನ್ ಲೀನಿಯರ್. ಸೊ 3 ಬಂತು ಅಂದ್ರೆ SP2 ಹೈಬ್ರಿಡೈಸೇಷನ್ ಟ್ರಿಗೋನಲ್ ಪ್ಲೇನರ್. ಸೊ 4 ಬಂತು ಅಂದ್ರೆ SP3 ಟೆಟ್ರಾಹೆಡ್ರಲ್. 5 ಬಂತು ಅಂದ್ರೆ SP3D ದೆನ್ ಟ್ರಿಗೋನಲ್ ಬೈಪಿರಮಿಡಲ್. 6 ಬಂತು ಅಂದ್ರೆ SP3D2 ಆಕ್ಟಾಹೆಡ್ರಲ್ ಜಾಮಿಟ್ರಿ. ಸೊ ಈಗ IBr2 ಪ್ಲಸ್ ಅಂತ ಕೊಟ್ಟಿದ್ದಾರೆ, ನಾವು ಅದನ್ನ ಜಡ್ಜ್ ಮಾಡಬೇಕು. ಸೊ VSEPR ಥಿಯರಿನ ನೀವು ಅಪ್ರೋಚ್ ಮಾಡಿ. ಸೊ ಅಯೋಡಿನ್ ನ ಫಸ್ಟ್ ಬರ್ಕೊಳ್ಳಿ. ಸೊ ಅಯೋಡಿನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP5 ಇದೆ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಗಳು ಬರೀರಿ NS2 NP5 ಬರ್ಕೊಂಡಾಯ್ತು. ಸೊ ಏನಂತ ಕೇಳಿದಾರೆ ಇಲ್ಲಿ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಪ್ಲಸ್ ಅಂತ ಅಂದ್ರೆ ಏನು, ಒಂದು ಎಲೆಕ್ಟ್ರಾನ್ ನ ಲಾಸ್ ಮಾಡಬೇಕು. ಒಂದು ಎಲೆಕ್ಟ್ರಾನ್ ನ ಲಾಸ್ ಮಾಡಾಯ್ತು. ಸೊ ಇವಾಗ Br2 ಇದೆ. ಸೊ ಅಂದ್ರೆ 2 ಬ್ರೋಮೈಡ್ ಇದೆ. 2 ಬ್ರೋಮೈಡ್ ಗೆ ನೀವು ಬಾಂಡ್ ನ ಬರೀರಿ. ಓಕೆ, ಸೊ ಇಷ್ಟನ್ನು ಬರೆದ್ರೆ ಸಾಕು, ನೀವು ಇದನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇದರಲ್ಲಿ ಹೇಗೆ ನಮಗೆ ವ್ಯಾಲ್ಯೂ ಬರುತ್ತೆ, ಈ ವ್ಯಾಲ್ಯೂಸ್ ಗಳನ್ನ ನೀವು ಹೇಗೆ ಜಡ್ಜ್ ಮಾಡ್ತೀರಾ ಅಂತ ಅಂದ್ರೆ ಬಾಂಡ್ ಪೇರ್ ಪ್ಲಸ್ ಲೋನ್ ಪೇರ್ ಎರಡನ್ನು ನೀವು ಸಮ್ ಮಾಡಿದಾಗ ಬರೋ ವ್ಯಾಲ್ಯೂನ ನೀವೇನ್ ಮಾಡ್ಬೇಕು, ಎಡಿಟ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಬಾಂಡ್ ಪೇರ್ ಎಷ್ಟಿದೆ, ದಿಸ್ ಇಸ್ ದ ಬಾಂಡ್ ಪೇರ್ 1 2 ಬಾಂಡ್ ಪೇರ್ ಇದೆ. ಓಕೆ, ಪ್ಲಸ್ ಎಷ್ಟು ಲೋನ್ ಪೇರ್ ಇದೆ 1 2. ಓಕೆ, ಸೊ 2 ಲೋನ್ ಪೇರ್ ಇದೆ, ದಟ್ ಇಸ್ ಅ 2 ಬಾಂಡ್ ಪೇರ್ ಪ್ಲಸ್ 2 ಲೋನ್ ಪೇರ್, ದಟ್ ಇಸ್ ಈಕ್ವಲ್ ಟು 4 ಇಸ್ ದ ವ್ಯಾಲ್ಯೂ. ಸೊ 4 ಬಂತು ಅಂದ್ರೆ ಯಾವುದು SP3, ದಟ್ ಇಸ್ ದ ಜಾಮಿಟ್ರಿ ವಿಲ್ ಬಿ ದ ಟೆಟ್ರಾಹೆಡ್ರಲ್ ಜಾಮಿಟ್ರಿ. ಎಲ್ಲಿದೆ ನೋಡಿ ಟೆಟ್ರಾಹೆಡ್ರಲ್. ಸೊ ಇದನ್ನ ಕ್ಯಾನ್ಸಲ್ ಮಾಡಿ, ಇದನ್ನ ಕ್ಯಾನ್ಸಲ್ ಮಾಡಿ, ARB. ಓಕೆ, ಸೊ ನೆಕ್ಸ್ಟ್ IBr2 ಪ್ಲಸ್ ಆಯ್ತು. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಎಕ್ಸಾಂಪಲ್ Br3 ಮೈನಸ್ ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು, ನೀವು ಬ್ರೋಮೈಡ್ 1 ತಗೋಬೇಕು, ಇನ್ನು 2 ಬ್ರೋಮೈಡ್ ಅದಕ್ಕೆ ಅಟ್ಯಾಚ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊ. ಓಕೆ, ಸೊ Br3 ಮೈನಸ್ ಇದೆ. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP5. ಸೊ ಇಲ್ಲಿ ಮೈನಸ್ ಚಾರ್ಜ್ ಇರೋದ್ರಿಂದ ನೀವೇನ್ ಮಾಡ್ಬೇಕು, ಒಂದು ಎಲೆಕ್ಟ್ರಾನ್ ನ ಆಡ್ ಮಾಡಬೇಕು. ಸೊ ಒಂದು ಎಲೆಕ್ಟ್ರಾನ್ ಆಡ್ ಮಾಡಿದ್ರೆ ದಟ್ ಇಸ್ ಅ 6, NS2 NP6. ಸೊ ಈಗ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ VSEPR ತರ ಅಪ್ರೋಚ್ ಮಾಡಿ ಬ್ರೋಮೈಡ್ ಸೆಂಟ್ರಲ್ ಅಲ್ಲಿ ಬರೀರಿ. ಸೊ ಎಷ್ಟು ಎಲೆಕ್ಟ್ರಾನ್ ಇದೆ ಟೋಟಲ್, 8 ಎಲೆಕ್ಟ್ರಾನ್, 1 2 3 4 5 6 7 and 8 ಎಲೆಕ್ಟ್ರಾನ್ ಇದೆ. ಓಕೆನಾ. ಸೊ ಇವಾಗ 2 ಬ್ರೋಮೈಡ್ ನ ಅಲ್ಲಿ ಜಾಯಿನ್ ಮಾಡಿ. ದಿಸ್ ಇಸ್ ಒನ್ ಆಫ್ ದ ಬ್ರೋಮೈಡ್ ಅಂಡ್ ದಿಸ್ ಇಸ್ ಒನ್ ಆಫ್ ದ ಬ್ರೋಮೈಡ್. ಈಗ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ಬಾಂಡ್ ಪೇರ್ ಇದೆ 1 2 ಇಸ್ ದ ಬಾಂಡ್ ಪೇರ್, ಪ್ಲಸ್ ಎಷ್ಟು ಲೋನ್ ಪೇರ್ ಇದೆ 1 2 3 ಇಸ್ ದ ಲೋನ್ ಪೇರ್. ಸೊ ವ್ಯಾಲ್ಯೂ ಎಷ್ಟು ಬಂತು 2 plus 3 that is equal to 5 ಬಂತು ಅಂದ್ರೆ that is hybridization will be the sp3 dehybridization and geometry will be the trigonal bipyramidal geometry.
ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ಒಂದು ವೇಲಿ ಈ ತರ ನಾವು ಅಪ್ರೋಚ್ ಮಾಡಬಹುದು. ಇನ್ನೊಂದು ವೇ ಇದೆ, ದಟ್ ಇಸ್ IBR ಪ್ಲಸ್. ಇನ್ನೊಂದು ವೇ, ಸೊ ಅಯೋಡಿನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP5. ಸೊ ಅಯೋಡಿನ್, ದಿಸ್ ಇಸ್ ಅಯೋಡೈಡ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಐ ಪ್ಲಸ್ ಆದ್ರೆ NS2 NP, ಒಂದು ಎಲೆಕ್ಟ್ರಾನ್ ಲಾಸ್ ಆಯ್ತು, ದಟ್ ಇಸ್ 4. ಸೊ ಎಸ್ ಗೆ ಒಂದು ಬಾಕ್ಸ್ ಬರೀರಿ, ಪಿ ಗೆ 3 ಬಾಕ್ಸ್, NS2 NP4 ಬರ್ದಾಯ್ತು. ಸೊ ಇವಾಗ ಇದಕ್ಕೆ ಬಾಂಡ್ ಎಷ್ಟಿದೆ ಅಂತ ಅನಲೈಸ್ ಮಾಡಬೇಕು. ಎಷ್ಟು ಬಾಂಡ್ ಇದೆ? 2 ಬಾಂಡ್ ಇದೆ. ಸೊ ಬಾಂಡ್ ಎಷ್ಟಿರುತ್ತೋ ಅಷ್ಟೇ ನೀವು ಅನ್ಪೇರ್ಡ್ ಎಲೆಕ್ಟ್ರಾನ್ ನ ನೀವು ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ 2 ಬಾಂಡ್ ಪೇರ್ ಇರೋದ್ರಿಂದ ನೀವು 2 ಅನ್ಪೇರ್ಡ್ ಎಲೆಕ್ಟ್ರಾನ್ ನ ಇದ್ರೆ ಹಾಗೆ ಬಿಡಿ, ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ತಾ ಹೋಗ್ಬೇಕು, ಸೊ 2 ಬಾಂಡ್ ಪೇರ್ ಇತ್ತು ಅಂದ್ರೆ ಹಾಗೆ ಬಿಡಿ, ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ತಾ ಹೋಗ್ಬೇಕು, ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಆಲ್ರೆಡಿ ಇರೋದ್ರಿಂದ ನೀವು ಕನ್ಫ್ಯೂಷನ್ ಏನೋ ಆಗೋದ್ ಬೇಡ, ಇದಿಷ್ಟನ್ನು ನೀವು ಕನ್ಸಿಡರೇಷನ್ ತಗೋಬೇಕು. ಸೊ ಇಲ್ಲೊಂದು ಬ್ರೋಮೈಡ್ ಬರುತ್ತೆ, ಇಲ್ಲೊಂದು ಬ್ರೋಮೈಡ್ ಬರುತ್ತೆ. ಸೊ ಏನಾಗುತ್ತೆ ನಿಮಗೆ, sp3 ಹೈಬ್ರಿಡೈಸೇಷನ್, ದಟ್ ಇಸ್ ದ ಟೆಟ್ರಾಹೆಡ್ರಲ್ ಜಾಮಿಟ್ರಿ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, Br3 ಮೈನಸ್ ಇದೆ. ಸೊ ಬ್ರೋಮೈಡ್ ಇದೆಷ್ಟು? NS2 NP5, ದಿಸ್ ಇಸ್ ಫಾರ್ ದ ಬ್ರೋಮೈಡ್. ಸೊ Br ಮೈನಸ್ ಆಯ್ತು ಅಂದ್ರೆ NS2 NP6 ಹಾಕೊಳ್ಳಿ. ಸೊ ಎಸ್ ಗೆ 1 ಬಾಕ್ಸ್, ಪಿ ಗೆ 3 ಬಾಕ್ಸ್. ಓಕೆ, ಸೊ ದಿಸ್ ಇಸ್ ದ Br ಮೈನಸ್. ಈಗ Br3 ಇದೆ ಅಂತ ಅಂದ್ರೆ Br ಮೈನಸ್ ನಾವು ಮಾಡಾಯ್ತು, ಇನ್ನು 2 Br ಇದೆ. ಸೊ ಅಂದ್ರೆ ಈಗ ನಾವು ನೆಕ್ಸ್ಟ್ ಏನ್ ಮಾಡಬೇಕು, ಬಾಂಡ್ ಪೇರ್ ಎಷ್ಟಿದೆ? 2 ಇದೆ. ಹಾಗಾದ್ರೆ ನೀವೇನ್ ಮಾಡ್ಬೇಕು, 2 ಅನ್ಪೇರ್ಡ್ ಎಲೆಕ್ಟ್ರಾನ್ ನ ಕ್ರಿಯೇಟ್ ಮಾಡ್ಬೇಕು. ಹೇಗೆ ಕ್ರಿಯೇಟ್ ಮಾಡ್ತೀರಾ? ಇಲ್ಲಿ NP6 ಇದೆ, ಇಲ್ಲಿ ND0 ಇರುತ್ತೆ. ಓಕೆ, ಸೊ 1 ಎಲೆಕ್ಟ್ರಾನ್ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು. ಶಿಫ್ಟ್ ಮಾಡಿದ್ರೆ ನೋಡಿ, ಇಲ್ಲಿಗೆ ಬಂತು. ಸೊ ಇವಾಗ 2 ಬಾಂಡ್ ಪೇರ್ಗೆ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ನ ಕ್ರಿಯೇಟ್ ಮಾಡಿದ್ರಿ. ಸೊ ಈಗ ಇದನ್ನ ಕಲೆಕ್ಟಿವ್ಲಿ ನೀವು ಜಾಯಿನ್ ಮಾಡಿದ್ರೆ, ದಿಸ್ ಇಸ್ ಫಾರ್ ಎಸ್ ಅಂಡ್ ದಿಸ್ ಇಸ್ ದ P3 ಅಂಡ್ ದಿಸ್ ಒನ್ ವಿಲ್ ಬಿ ದ D, ದಟ್ ಇಸ್ ದ sp3 ಡಿಹೈಬ್ರಿಡೈಸೇಷನ್. ಸೊ sp3 ಡಿಹೈಬ್ರಿಡೈಸೇಷನ್ ಆದ್ರೆ ದಟ್ ಈಸ್ ದ ಟ್ರಿಗೋನಲ್ ಬೈಪಿರಮಿಡಲ್ ಜಾಮಿಟ್ರಿ. ಓಕೆ, ಸೊ ದ ಆಪ್ಷನ್, ಕರೆಕ್ಟ್ ಆಪ್ಷನ್ ವಿಲ್ ಬಿ ದ B is the correct option. So next question, the hybridization of the central atom in 1, 2, 3. ಸೊ 3 ಎಕ್ಸಾಂಪಲ್ ಗಳು ಕೊಟ್ಟಿದ್ದಾರೆ. ಆ 3 ಎಕ್ಸಾಂಪಲ್ ಗಳನ್ನ ನೀವೇನ್ ಮಾಡಬೇಕು, ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೋಡಿ, ಫಸ್ಟ್ MnO4 ಮೈನಸ್ ಇಂದಾನೆ ಹೋಗೋಣ. MnO4 ಮೈನಸ್. ಸೊ ಇಟ್ ಇಸ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಕೇಳುವಂತ ಕ್ವಶನ್ ಇದು. ಸೊ MnO4 ಮೈನಸ್ ಇದೆ. ಸೊ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, Mn ಆಕ್ಸಿಜನ್ ಇದು -2 ಇಂಟು 4 ಟೈಮ್ಸ್, ದಟ್ ಇಸ್ ಈಕ್ವಲ್ ಟು -1 ನ ನೀವು ಈ ಕಡೆ ಹಾಕೋಬೇಕು. ಸೊ ಮ್ಯಾಂಗನೀಸ್ ಈಕ್ವಲ್ ಟು -1, -2 4 -8, ಈ ಕಡೆ ಬಂತು ಅಂದ್ರೆ ದಟ್ ಇಸ್ ಅ +8. ಸೊ Mn +7 ಇಸ್ ದ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಸೊ +7 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಸೊ ನೀವು ಇದನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ, ದಟ್ ಇಸ್ ದ 4s2 3d 5 is the manganese electronic configuration. ಸೊ ಈಗ ಮ್ಯಾಂಗನೀಸ್ ಇದು +7 ಆಕ್ಸಿಡೇಷನ್ ಸ್ಟೇಟ್ ಆದ್ರೆ 4s0 3d0 ಟೋಟಲ್ ಎಲೆಕ್ಟ್ರಾನ್ ಎಲ್ಲ ಹೋಯ್ತು. ಓಕೆ, ಸೊ ಸ್ಟ್ರಕ್ಚರ್ ನ ನೀವು MnO4 ಮೈನಸ್ ಸ್ಟ್ರಕ್ಚರ್ ನೋಡಿದ್ರೆ Mn ಸೆಂಟ್ರಲ್ ಅಲ್ಲಿ ಬರೀರಿ. ಆಕ್ಸಿಜನ್ ಎಷ್ಟಿದೆ? 4 ಇದೆ, 1 2 3 4. ಓಕೆ, ಸೊ +7 ಆಕ್ಸಿಡೇಷನ್ ಅಂದ್ರೆ 7 ಕೋಆರ್ಡಿನೇಟ್ ಸಿಸ್ಟಮ್ 1 2 3. ನೋಡಿ, ಮ್ಯಾಂಗನೀಸ್ಗೆ 2 4 6 ಒಂದು 7 ಬಾಂಡ್ ಆಗಿದೆ. ಆಕ್ಸಿಜನ್ ಗೆ 2 ಬಾಂಡ್ ಆಗಿದೆ. ಈ ಆಕ್ಸಿಜನ್ ಗೆ ಒಂದೇ ಬಾಂಡ್ ಇರೋದ್ರಿಂದ ದಿಸ್ ದ ಮೈನಸ್. ದಿಸ್ ಇಸ್ ದ ಜಾಮಿಟ್ರಿ ಆಫ್ ದ MnO4 ಮೈನಸ್. ಸೊ ಸ್ಟ್ರಕ್ಚರ್ ಬಂದು ಈ ತರ ಇದೆ. ಸೊ ಎಷ್ಟು ಬಾಂಡ್ ಇದೆ? ಟೋಟಲ್ ಬಾಂಡ್ ಗಳು ಎಷ್ಟಿದಾವೆ? 1 2 3 4 5 6 7 ಬಾಂಡ್ ಇದಾವೆ.
ಸೊ ಹಾಗಾದ್ರೆ ನೀವೇನ್ ಮಾಡ್ಬೇಕೀಗ 7 ಅನ್ಪೇರ್ಡ್ ಎಲೆಕ್ಟ್ರಾನ್ ನೀವು ಕ್ರಿಯೇಟ್ ಮಾಡಬೇಕು. 7 ಆರ್ಬಿಟಲ್ಸ್ ಗಳನ್ನ ಇಲ್ಲಿಂದ ನೀವು ಸರ್ಚ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇಲ್ಲಿಂದ ನೀವು ಸರ್ಚ್ ಮಾಡೋದಾದ್ರೆ ನೋಡಿ, ಎಸ್ 1 2 3 4 5, ನೆಕ್ಸ್ಟ್ 3D 10 ಆದಾದ್ಮೇಲೆ ಪಿ ಆರ್ಬಿಟಲ್ ಬರುತ್ತೆ. ದಟ್ಸ್ ಆಲ್. ಸೊ ಇವಾಗ 7 ಆರ್ಬಿಟಲ್ಸ್ ಗಳನ್ನ ಹೇಳಿಸಿ, ಎಷ್ಟು 1 2 3 4 5 6 7 ಇಲ್ಲಿಗೆ ಆಯ್ತು. ಇದನ್ನ ಕಟ್ ಮಾಡಿ. ಸೊ ಇವಾಗ ಪೈ ಬಾಂಡ್ ಏನಿದಾವೋ ಆ ಪೈ ಬಾಂಡ್ ನ ನೀವೇನ್ ಮಾಡಬೇಕು, ಕನ್ಸಿಡರೇಷನ್ ಮಾಡ್ಕೊಳ್ಳೋ ಹಾಗಿಲ್ಲ. ಹೈಬ್ರಿಡೈಸೇಷನ್ ಅಲ್ಲಿ ಪೈ ಬಾಂಡ್ ಗಳಿತ್ತು ಅಂದ್ರೆ ಆ ಪೈ ಬಾಂಡ್ ನ ನೀವು ಬಿಟ್ಟು ನೀವು ಹೈಬ್ರಿಡೈಸೇಷನ್ ನ ಕೌಂಟ್ ಮಾಡ್ಬೇಕು. ಈಗ 7 ಎಲೆಕ್ಟ್ರಾನ್ ನ ಬರ್ದಿದ್ದೆ, ಆ 7 ಬಾಂಡ್ ಗಳಲ್ಲಿ 1 2 3 ಬಾಂಡ್ ನ ಕ್ಯಾನ್ಸಲ್ ಮಾಡಿ, ಇದನ್ನ ಕ್ಯಾನ್ಸಲ್ ಮಾಡಿ, ಇದನ್ನ ಕ್ಯಾನ್ಸಲ್ ಮಾಡಿ, ಇದನ್ನ ಕ್ಯಾನ್ಸಲ್ ಮಾಡಿ. ಸೊ ಉಳಿಯೋದೆಷ್ಟು ನಿಮಗೆ? ಎಸ್ ಉಳಿತು 1 2 3, ಡಿ ಉಳಿತು. ದಟ್ ಇಸ್ SD3 ಹೈಬ್ರಿಡೈಸೇಷನ್. ಸೊ ಅವಾಗಲೇ ಹೇಗೆ ನಾವು IBr2 ಪ್ಲಸ್ ಮಾಡಿದ್ವಿ, Br3 ಮೈನಸ್ ಹೇಗೆ ಮಾಡಿದ್ವು, ಅದೇ ತರ MnO4 ಮೈನಸ್ ಅನ್ನು ಸಹ ಅದೇ ತರ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಏನಾಗುತ್ತೆ? SD3 ಇಸ್ ದ ಕರೆಕ್ಟ್ ಆಪ್ಷನ್. ನೋಡಿ, ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್, SD3. ಓಕೆ, ಸೊ SD3 ಬಂದಾಯ್ತು. ಈಗ ನೀವೇನ್ ಮಾಡ್ಬೇಕು? NO2 ಮೈನಸ್ SO2 ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. NO2 ಮೈನಸ್. ಸೊ ಹೇಳ್ದಂಗೆ ನೈಟ್ರೋಜನ್ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ? ಔಟರ್ ಮೋಸ್ಟ್ 5 ಎಲೆಕ್ಟ್ರಾನ್, ದಟ್ ಇಸ್ NS2 NP3 ಇರುತ್ತೆ. ಮೈನಸ್ ಆದಾಗ ಏನಾಯ್ತು? NS2 NP4 ಆಯ್ತು. ಸೊ ಏನೋ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ನ ಬರ್ಕೊಂಡಾಗ ನೋಡಿ ಈ ತರ ಆಯ್ತು. ಸೊ ಆಕ್ಸಿಜನ್, 2 ಆಕ್ಸಿಜನ್ ಅಟ್ಯಾಚ್ ಆಗಿದೆ. ಸೊ ನಾವು VSEPR ಥಿಯರಿ ಪ್ರಕಾರ ತಗೊಂಡ್ರೆ ನೈಟ್ರೋಜನ್ ಇಷ್ಟಿರುತ್ತೆ, 1 ಎಲೆಕ್ಟ್ರಾನ್ ಬಂತು, ಇಲ್ಲೊಂದು ಆಕ್ಸಿಜನ್, ಇಲ್ಲೊಂದು ಆಕ್ಸಿಜನ್. ಸೊ ಇಟ್ಸ್ ಎ 2 ಬಾಂಡ್ ಪೇರ್, 1 ಲೋನ್ ಪೇರ್, ಇಟ್ಸ್ ಎ ಬೆಂಟ್ ಶೇಪ್ ಅಂತ ನಾವು VSEPR ಥಿಯರಿಲಿ ಓದ್ತೀವಿ. ಸೊ ಅದೇ ಕಾನ್ಸೆಪ್ಟ್ ನ ಇಲ್ಲಿಗೆ ತಗೊಂಬನ್ನಿ. 4 ಬಾಂಡ್ ನ ನೀವು ಕ್ರಿಯೇಟ್ ಮಾಡಬೇಕು, 1 ಬಾಂಡ್ ನ ಈ ಕಡೆ ಶಿಫ್ಟ್ ಮಾಡಿ. ಸೊ ಶಿಫ್ಟ್ ಮಾಡಿದಾಗ ಏನಾಯ್ತು? ಇಲ್ಲಿ ಡಬಲ್ ಬಾಂಡ್, 2 ಎಲೆಕ್ಟ್ರಾನ್, 1 2 3 ಅಂಡ್ ದಿಸ್ ಒನ್ ವಿಲ್ ಬಿ ದ 4. ಪೈ ಬಾಂಡ್ ಎಷ್ಟಿದೆ ನೋಡಿ? 1 2. ಇಲ್ಲೊಂದು ಪೈ ಬಾಂಡ್ ಇದೆ, ಇಲ್ಲೊಂದು ಪೈ ಬಾಂಡ್ ಇದೆ. ಪೈ ಬಾಂಡ್ ನ ಕ್ಯಾನ್ಸಲ್ ಮಾಡಿ, ಈ ಆರ್ಬಿಟಲ್ ಕ್ಯಾನ್ಸಲ್ ಮಾಡಿ, ಈ ಆರ್ಬಿಟಲ್ ಕ್ಯಾನ್ಸಲ್ ಮಾಡಿ, ಉಳಿದಿರೋ ಆರ್ಬಿಟಲ್ ಗಳನ್ನ ಮಾತ್ರ ಜಾಯಿನ್ ಮಾಡಿ. ದಟ್ ಈಸ್ sp2 ಹೈಬ್ರಿಡೈಸೇಷನ್. ಸೊ NO2 ಮೈನಸ್ ಇದೇನಾಯ್ತು? sp2 ಹೈಬ್ರಿಡೈಸೇಷನ್. ಸೊ MnO4 minus SD3, NO2 minus will be the sp2 hybridization. Next, SO2. ಸೇಮ್ ಇದೇ ತರ ಅಪ್ರೋಚ್ ಮಾಡಿ SO2. ಸೊ ಇದನ್ನ 2 ಸಿಸ್ಟಮ್ ಅಲ್ಲೂ ನೀವು ಅಪ್ರೋಚ್ ಮಾಡಬಹುದು. ಇದು ಹೇಗೆ ಮಾಡಿದೀವೋ ಅದೇ ತರ ಸೇಮ್ ಬಾಂಡ್ ಪೇರ್ ಪ್ಲಸ್ ಲೋನ್ ಪೇರ್. ಸೊ VSEPR ಥಿಯರಿನ ಅಪ್ರೋಚ್ ಮಾಡಿ. ಸಲ್ಫರ್, ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ NS2 NP4, 1 2 3 4 5 6. ಆಕ್ಸಿಜನ್ 2 ಇದೆ, ದಿಸ್ ಇಸ್ 1 ಆಕ್ಸಿಜನ್, ದಿಸ್ ಇಸ್ 1 ಆಕ್ಸಿಜನ್. ಸೊ ಇದ್ರದ್ದು ಎಷ್ಟಾಯ್ತು? 2 ಬಾಂಡ್ ಪೇರ್. ಈ ಒಂದು ಪೈ ಎಲೆಕ್ಟ್ರಾನ್ ನೀವು ತಗೊಳ್ಳೋ ಹಾಗಿಲ್ಲ, ಪೈ ಬಾಂಡ್ ತಗೊಳ್ಳೋ ಹಾಗಿಲ್ಲ. 1 ಬಾಂಡ್ ಪೇರ್, 1 ಬಾಂಡ್ ಪೇರ್. ಸೊ ಟೋಟಲಿ 2 ಬಾಂಡ್ ಪೇರ್ ಪ್ಲಸ್ 1 ಲೋನ್ ಪೇರ್. ದಟ್ ಇಸ್ ದ ವ್ಯಾಲ್ಯೂ ವಿಲ್ ಬಿ ದ 3 ವ್ಯಾಲ್ಯೂ ಇತ್ತು ಅಂದ್ರೆ ದಟ್ ಇಸ್ ಅ sp2 ಹೈಬ್ರಿಡೈಸೇಷನ್. ದಟ್ ಇಸ್ ಅ sp2 ಹೈಬ್ರಿಡೈಸೇಷನ್. ಇದೊಂದಾಯ್ತು. ಇನ್ನೊಂದು ವೇಳೆ ನಾವು ಅಪ್ರೋಚ್ ಮಾಡ್ತೀವಿ ಅಂದ್ರೆ ದಟ್ ಇಸ್ NS2 NP4, 2 ಎಲೆಕ್ಟ್ರಾನ್, P4 ಎಲೆಕ್ಟ್ರಾನ್. ಓಕೆ, ಸೊ SO2 ಇಷ್ಟರಲ್ಲಿ 4 ಬಾಂಡ್ ಇದೆ, 1 2 3 4. 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಕ್ರಿಯೇಟ್ ಮಾಡಬೇಕು. 1 ಬಾಂಡ್ ನ ಈ ಕಡೆ ಶಿಫ್ಟ್ ಮಾಡಿ, 1 ಎಲೆಕ್ಟ್ರಾನ್ ಎಕ್ಸೈಟೆಡ್ ಸ್ಟೇಟ್ ಕಳಿಸಿ. ಸೊ ಇಲ್ಲಿಗೆ ಬಂತು, ಈ ಸಿಸ್ಟಮಿಗೆ ಬಂತು. ಇವಾಗ ನೀವು ಯಾವ ಆರ್ಬಿಟಲ್ ನ ಕನ್ಸಿಡರೇಷನ್ ಮಾಡಬೇಕು? ಪೈ ಆರ್ಬಿಟಲ್ ನ ನೀವೇನ್ ಮಾಡಬೇಕು? ಪೈ ಬಾಂಡ್ ನ ನೀವು 2 ಪೈ ಬಾಂಡ್ ಇದೆ, 1 2. ಸೊ ಹಾಗಾಗಿ 2 ಆರ್ಬಿಟಲ್ ನ ಇಲ್ಲಿಂದ ಕ್ಯಾನ್ಸಲ್ ಮಾಡ್ಕೊಂಡ್ ಬರ್ಬೇಕು. ಬಂದಾದ್ಮೇಲೆ ಇಲ್ಲಿ ಉಳಿಯೋದೇನು? sp2 ಹೈಬ್ರಿಡೈಸೇಷನ್. ಸೊ 2 ವೇಲ್ ಇದಾವೆ. 2 ವೇಲ್ ನೀವು ಇದನ್ನು ಸಾಲ್ವ್ ಮಾಡಬಹುದು, ಇದನ್ನು ಫೈಂಡ್ ಔಟ್ ಮಾಡಬಹುದು, ಇದನ್ನ ಇವೆಲ್ಲವುದನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. 2 ಕ್ವಶನ್ ಸಿಂಪಲ್ ಆಗಿ ಕೇಳಿದ್ದಾರೆ. ಓಕೆ, ಸೊ ನಾವು ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ದ ಬಾಂಡ್ ಆರ್ಡರ್ ಫಾರ್ NO plus NO minus NO is as follows.
ಓಕೆ, ಸೊ NO ಪ್ಲಸ್ NO ಮೈನಸ್ NO ಡಯಾಟಮಿಕ್ ಮಾಲಿಕ್ಯೂಲ್ದು ಬಾಂಡ್ ಆರ್ಡರ್ ನ ಫೈಂಡ್ ಔಟ್ ಮಾಡಿ. ಅವಾಗ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಾದ್ಮೇಲೆ ಅದನ್ನ ಅರೇಂಜ್ ಮಾಡ್ತಾ ಹೋದ್ರೆ ಆಯ್ತು. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಸೊ ಡಯಾಟಮಿಕ್ ಮಾಲಿಕ್ಯೂಲ್ ಆಗಿತ್ತು ಅಂದ್ರೆ ಸೊ ಎರಡು ಸಿಸ್ಟಮ್ ಇದೆ. ಒಂದು 14 ಎಲೆಕ್ಟ್ರಾನ್ ಸಿಸ್ಟಮ್, ಲೆಸ್ ದ್ಯಾನ್ 14 ಎಲೆಕ್ಟ್ರಾನ್ ಅಂಡ್ ಗ್ರೇಟರ್ ದ್ಯಾನ್ 14 ಎಲೆಕ್ಟ್ರಾನ್ ಸಿಸ್ಟಮ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. ಈಗ 14 ಎಲೆಕ್ಟ್ರಾನ್ ಇತ್ತು ಅಂದ್ರೆ ಸಿಗ್ಮಾ 1s, ಸಿಗ್ಮಾ ಸ್ಟಾರ್ ಇಟ್ ಇಸ್ ಲೆಸ್ ದ್ಯಾನ್ ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s, ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s. ಇದಿಷ್ಟು ಕಾಮನ್ ಆಗಿ ಬರಿಬೇಕು. ಸೊ ನೆಕ್ಸ್ಟ್ ಏನ್ ಬರಿಬೇಕು ಅಂದ್ರೆ ಇಲ್ಲಿ ಇಟ್ ಇಸ್ ಲೆಸ್ ದ್ಯಾನ್ ಪೈ ಟು ಪಿ ಎಕ್ಸ್, ಪೈ ಟು ಪಿ ವೈ, ಸಿಗ್ಮಾ ಟು ಪಿ ಝೆಡ್. ಓಕೆ, ಸೊ ನೆಕ್ಸ್ಟ್ ಸೇಮ್ ಇದನ್ನೇ ಈ ಕಡೆ ಸ್ಟಾರ್ ಆಗಿ ಕನ್ವರ್ಟ್ ಮಾಡಿ. ದಟ್ ಇಸ್ ಅ ಪೈ ಸ್ಟಾರ್ ಟು ಪಿ ಎಕ್ಸ್, ಪೈ ಸ್ಟಾರ್ ಟು ಪಿ ವೈ, ಸಿಗ್ಮಾ ಸ್ಟಾರ್ ಟು ಪಿ ಝೆಡ್. ಸೊ ಕಂಟೆಂಟ್ ನೋಡಿ ಸೇಮ್ ಇದೆ. ಸೊ ಇಲ್ಲಿ 14 ಎಲೆಕ್ಟ್ರಾನ್ಕ್ಕಿಂತ ಕಡಿಮೆ ಇರೋದ್ರಿಂದ 2, 4, 6, 8ಕ್ಕೆ ನಿಲ್ಲಿಸ್ಬಿಡಿ. ನೆಕ್ಸ್ಟ್ ಪೈ ಸಿಸ್ಟಮ್ ಅನ್ನು ತಗೊಳ್ಳಿ. ಸೊ 14 ಎಲೆಕ್ಟ್ರಾನ್ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ 10 ತನಕ ತಗೊಂಡು ಆಮೇಲೆ ಪೈ ಎಲೆಕ್ಟ್ರಾನ್ ತಗೋಬೇಕು. ಸೊ ಅಂದ್ರೆ ಏನ್ ಮಾಡ್ಬೇಕು, ಇದನ್ನ ನೀವೇನ್ ಮಾಡ್ಬೇಕು, ಈ ಕಡೆ ಶಿಫ್ಟ್ ಮಾಡ್ಬೇಕು. ಇದೊಂದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಸೊ ಮೋರ್ ದ್ಯಾನ್ 14 ಎಲೆಕ್ಟ್ರಾನ್ ಆಯ್ತು. ಸೊ ಫಾರ್ಮುಲಾ ಏನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, ಸಿಗ್ಮಾ 2pz, ಸಿಗ್ಮಾ 2pz, ಪೈ 2px, ಪೈ 2py, ಪೈ ಸ್ಟಾರ್ 2px, ಪೈ ಸ್ಟಾರ್ 2py, ಸಿಗ್ಮಾ ಸ್ಟಾರ್ 2pz. ಸೊ ಈಗ ನಿಮಗೆ 14 ಎಲೆಕ್ಟ್ರಾನಿಕ್ ಇಂತ ಕಡಿಮೆ ಇದ್ರೆ ಈ ಒಂದು ಆರ್ಡರ್ ನ ನೀವು ಅರೇಂಜ್ ಮಾಡ್ಕೋಬೇಕು. ಇಟ್ ಇಸ್ ಲೆಸ್ ದ್ಯಾನ್, ದಿಸ್ ಇಸ್ ಲೆಸ್ ದ್ಯಾನ್, ದಿಸ್ ಒನ್ ಇಸ್ ಲೆಸ್ ದ್ಯಾನ್, ದಿಸ್ ಒನ್ ಇಸ್ ಲೆಸ್ ದ್ಯಾನ್. ಓಕೆ, ಸೊ 14 ಎಲೆಕ್ಟ್ರಾನಿಕ್ ಇಂತ ಕಡಿಮೆ ಇತ್ತು ಅಂದ್ರೆ ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s. ನೆಕ್ಸ್ಟ್ ಪೈ ಸಿಸ್ಟಮ್ ನ ತಗೋಬರ್ಬೇಕು. ಬಟ್ 14 ಎಲೆಕ್ಟ್ರಾನಿಕ್ ಇಂತ ಜಾಸ್ತಿ ಇತ್ತು ಅಂದ್ರೆ 15, 16 ಇತ್ತು ಅಂದ್ರೆ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಕ್ಯಾರಿ ಮಾಡಬೇಕು. ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s. ಸೊ ದೆನ್ ಸಿಗ್ಮಾ 2pz ಒಂದನ್ ಮಾತ್ರ ಈ ಕಡೆ ಬರೀರಿ, ಇನ್ನು ಉಳಿದಿದ್ದೆಲ್ಲ ಸೇಮ್ ಮುಗೀತದೆ. ಸೊ ಇವಾಗ ಇಲ್ಲಿ NO ಪ್ಲಸ್ ಇದೆ, NO ಮೈನಸ್ ಇದೆ, NO ಅಷ್ಟೇ. ಸೊ ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅನ್ನೋದನ್ನ ಕೌಂಟ್ ಮಾಡೋಣ. NO ನೈಟ್ರೋಜನ್ ಎಷ್ಟು ಎಲೆಕ್ಟ್ರಾನ್, 7 ಎಲೆಕ್ಟ್ರಾನ್, ಪ್ಲಸ್ ಆಕ್ಸಿಜನ್ 8 ಎಲೆಕ್ಟ್ರಾನ್, ಪ್ಲಸ್ ಅಂದ್ರೆ ಏನು, 1 ಎಲೆಕ್ಟ್ರಾನ್ ಲೆಸ್, ದಟ್ ಇಸ್ -1. ಸೊ ದಟ್ ಇಸ್ 7 plus 7. This is a 14 electron system. That is NO plus is the 14 electron system. Now go to the NO minus. Nitrogen ಎಷ್ಟಿದೆ 7, oxygen 8. Minus means addition of 1 electron. 8 plus 1 9 or 7 plus 1 8, 8 8. That is a 16 electrons. It is a 16 electron. Next NO 7 electron plus oxygen 8 electron. 7 plus 8 that is a 15 electron. So 14, 15, 16. ಈ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ. ಸೊ ನೀವೀಗ ಬಾಂಡ್ ಆರ್ಡರ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಬರೀತಾ ಹೋಗ್ತೀನಿ ಬಾಂಡ್ ಆರ್ಡರ್. ದ ಬಾಂಡ್ ಆರ್ಡರ್ ಈಕ್ವಲ್ಸ್ ಟು ಆಫ್ ಇಂಟು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮೈನಸ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಓಕೆ, ಸೊ ದಿಸ್ ದ ಬಾಂಡ್ ಆರ್ಡರ್ ಫಾರ್ಮುಲಾ. ಸೊ ಈಗ 1 by 1 ಹೋಗೋಣ. 14 ಎಲೆಕ್ಟ್ರಾನ್ ಅಂದ್ರೆ ಏನು, ಈ ಫಾರ್ಮುಲಾನ ತಗೋಬೇಕು. 2, 4, 6, 8. ಸೊ ಇಲ್ಲಿಗೆ ಬಂದಾಗ 1 1 1 1 ಈ ತರ ತಗೋಬೇಕು. ಹಾಗಾಗಿ ಡೈರೆಕ್ಟ್ ಆಗಿ ಬರೀತಿದ್ದೀನಿ. 2 4 6 8 10 12 14. ಸೊ ಟೋಟಲಿ 14 ಎಲೆಕ್ಟ್ರಾನ್ ಆಯ್ತು. ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಸೊ 14 ಎಲೆಕ್ಟ್ರಾನ್ ಇದೆ. ಇದರಲ್ಲಿ ಬಾಂಡಿಂಗ್ ಯಾವುದು, ಸೊ ಸ್ಟಾರ್ ಇರೋದು ಆಂಟಿ ಬಾಂಡಿಂಗ್, ಸ್ಟಾರ್ ಇಲ್ದಿರೋದು ಬಾಂಡಿಂಗ್. ಸೊ 2 4 6 8 10. ಸೊ ದೇರ್ಫೋರ್ ಆಫ್ ಇಂಟು 10 ಎಲೆಕ್ಟ್ರಾನ್ ಮೈನಸ್, ಸೊ ಆಂಟಿ ಬಾಂಡಿಂಗ್ ಅಲ್ಲಿ ಇರೋದು ಎಷ್ಟು, 2 2. ದಿಸ್ ಆಂಟಿ ಬಾಂಡಿಂಗ್ 4 ಎಲೆಕ್ಟ್ರಾನ್. ದಟ್ ಈಸ್ 10 minus 4, 6 by 2. ದಟ್ ಈಸ್ 3 is the bond order. ಸೊ 14 ಎಲೆಕ್ಟ್ರಾನಿಗೆ ಎಷ್ಟಾಯ್ತು, bond order will be the 3 is the bond order.
ಓಕೆ, ಸೊ ನಾವು ಗೋ ಟು ದ 16 ಎಲೆಕ್ಟ್ರಾನ್. 16 ಎಲೆಕ್ಟ್ರಾನ್ ಅಂತ ಅಂದ್ರೆ 2 4 ಇದನ್ನ ಮೇಲ್ ಬರಿಬೇಕು. ಓಕೆ, 2 4 6 8 10 12 14 15 16. ಓಕೆ, ಎಲೆಕ್ಟ್ರಾನ್ ನ ಈ ತರನೇ ಫಿಲ್ ಮಾಡಬೇಕು. 15 16. ಸೊ ಇವಾಗ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಗಳು ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಬಾಂಡಿಂಗ್ ಎಲೆಕ್ಟ್ರಾನ್ 2 4 6 8 10. ಸೊ 10 ಎಲೆಕ್ಟ್ರಾನ್ ಮೈನಸ್ ಆಂಟಿ ಬಾಂಡಿಂಗ್ 1 2. ಸೊ 2 4 5 6 6 ಎಲೆಕ್ಟ್ರಾನ್. ಸೊ 10 minus 6 that is a 4. 4 by 2 the value will be the 2. ಸೊ ಇದ್ರದ್ದು ಬಾಂಡ್ ಆರ್ಡರ್ ಎಷ್ಟಾಯ್ತು? 2 is the bond order. ಓಕೆ, ಸೊ ಇದ್ರದ್ದು ಬಾಂಡ್ ಆರ್ಡರ್ ಎಷ್ಟು? 3 is the bond order. Now go to the 15 electron system. So 15 electron system ಗೆ ಬಂದ್ರೆ, ಸೊ ಏನು ಮೋರ್ ದ್ಯಾನ್ 14 ಎಲೆಕ್ಟ್ರಾನ್, ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಪ್ರೋಚ್ ಮಾಡಬೇಕು. 2 4 6 8 10 12 14 15 ಇದಿಲ್ಲ, ಇದೊಂದು ಮಾತ್ರ ಇದೆ. ಈಗ ಏನಾಗುತ್ತೆ ಫಾರ್ಮುಲಾ? 2 4 6 8 10 ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. 2 4 5 10 minus 5 5 5 by 2 2.5. The bond order will be the 2.5. ಸೊ ಈ ತರ ಫೈಂಡ್ ಔಟ್ ಮಾಡಾದ್ಮೇಲೆ ಇಲ್ಲಿ ಕೇಳಿರೋದೇನು? ಬಾಂಡ್ ಆರ್ಡರ್ ಫಾರ್ NO+. ಇದನ್ನ ನೀವು ಒಂದು ಅರೇಂಜ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಯಾವ್ದು ಹೈಯೆಸ್ಟ್ ಇರೋದು ಯಾವ್ದು? 14 ಎಲೆಕ್ಟ್ರಾನ್. ಸೊ 14 ಅಂದ್ರೆ ಒಂದು ಜಾಸ್ತಿ ಇದೆ. 1 is greater than third. Third is greater than second. So this is the one of the order. ಈ ಆರ್ಡರ್ ಇದೆಯಾ ನೋಡಿ, 1 is greater. ಸೊ ಇದು ಏನಾಗಿದೆ? ಲೆಸ್ ದ್ಯಾನ್ ಅಂತ ತೋರಿಸಿದ್ದಾರೆ. ಸೊ ಅವಾಗ ಇದನ್ನೇನ್ ಮಾಡ್ಬೇಕು ನೀವು? ರಿವರ್ಸ್ ಮಾಡ್ತಾ ಹೋಗಿ 2 is less than 3 is less than 1. ಓಕೆ, ಇದನ್ನ ರಿವರ್ಸ್ ಕಂಡೀಷನ್ ಮಾಡಿದ್ರೆ ಅದೇ ಲೆಸ್ ದ್ಯಾನ್ ಅಲ್ಲಿ ಶೋ ಮಾಡ್ದಂಗೆ ಆಗುತ್ತೆ. ಸೊ 2 is less than 3 is less than 1. The option will be the B is the correct option. Okay, so this is the electronic configuration ಅಲ್ಲಿ ಬಾಂಡ್ ಆರ್ಡರ್ ನ ಫೈಂಡ್ ಔಟ್ ಮಾಡೋದು. ಸೊ ನೆಕ್ಸ್ಟ್ ಕ್ವಶನ್, which of the following is the most acidic in nature? ಅಸಿಡಿಕ್ ಪ್ರಾಪರ್ಟಿ ಕೇಳಿದ್ದಾರೆ. ಎಸ್ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಅಸಿಡಿಕ್ ಪ್ರಾಪರ್ಟೀಸ್ ನ ನಿಮಗೆ ಕೇಳಿದ್ದಾರೆ. ಯಾವುದು ಮೋಸ್ಟ್ ಅಸಿಡಿಕ್ ಇನ್ ನೇಚರ್? ಓಕೆ, ಸೊ ನೋಡಿ, ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ರೇಡಿಯಂ. ಸೊ ನಿಮಗೆ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ ಅಂತ ಬರುತ್ತೆ. ಸೊ ಟಾಪ್ ಟು ಬಾಟಮ್ ಡೌನ್ ದ ಗ್ರೂಪ್ ಏನಾಗ್ತಾ ಹೋಗುತ್ತೆ? ಅಸಿಡಿಕ್ ಪ್ರಾಪರ್ಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಟಾಪ್ ಟು ಬಾಟಮ್ ಬೇಸಿಕ್ ಪ್ರಾಪರ್ಟಿ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ವಿಚ್ ಒನ್ ಇಸ್ ಮೋರ್ ಬೇಸಿಕ್ ಅಂತ ಕೇಳಿದ್ರೆ ನೀವು ಸ್ಟ್ರಾನ್ಸಿಯಂ ಆಕ್ಸೈಡ್ ಅನ್ನು ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂದ್ರೆ ವಿಚ್ ಒನ್ ಇಸ್ ದ ಮೋಸ್ಟ್ ಅಸಿಡಿಕ್ ಇನ್ ನೇಚರ್ ಅಂತ ಕೇಳಿದ್ದಾರೆ. ಸೊ ಅವಾಗ ಟಾಪ್ ಮೋಸ್ಟ್ ಎಲಿಮೆಂಟ್ ದಟ್ ಇಸ್ ಅ ಬೆರಿಲಿಯಂ ಆಕ್ಸೈಡ್ ಇಸ್ ದ ಮೋಸ್ಟ್ ಅಸಿಡಿಕ್ ಇನ್ ನೇಚರ್ ಇನ್ ದಿಸ್ ಟ್ರೆಂಡ್. ಓಕೆ, ಸೊ ಹಾಗಾಗಿ ಎ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ನಾವು ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್, ಇನ್ ದ ರಿಯಾಕ್ಷನ್ H2CO3 H2O. ಸೊ ಅಡಿಷನ್ ಆಫ್ ಬೈಕಾರ್ಬೋನಿಕ್ ಆಸಿಡ್ ಗೆ ಏನ್ ಮಾಡ್ತಾ ಇದ್ದಾರೆ? ವಾಟರ್ ಅಡಿಷನ್ ಮಾಡ್ತಾ ಇದ್ದಾರೆ. ಒಂದು ರಿಯಾಕ್ಷನ್, ರಿವರ್ಸಿಬಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ದ ಬ್ರಾನ್ಸ್ಟೆಡ್ ಆಸಿಡ್ ರೆಸ್ಪೆಕ್ಟಿವ್ಲಿ, ಬ್ರಾನ್ಸ್ಟೆಡ್ ಆಸಿಡ್. ಸೊ ಬ್ರಾನ್ಸ್ಟೆಡ್ ಆಸಿಡ್ ಪ್ರಕಾರ ಆಸಿಡ್ ಅಂತ ಅಂದ್ರೆ, ಸೊ ಆಸಿಡ್ ಮೀನ್ಸ್ ಪ್ರೋಟಾನ್ ಡೋನರ್ ಆಗಿರ್ಬೇಕು. ಬೇಸ್ ಅಂತ ಅಂದ್ರೆ ಪ್ರೋಟಾನ್ ಅಕ್ಸೆಪ್ಟರ್ ಆಗಿರ್ಬೇಕು. ಸಿಂಪಲ್ ಕಾನ್ಸೆಪ್ಟ್, ಆಸಿಡ್ ಬೇಸ್ ಕಾನ್ಸೆಪ್ಟ್ ಇದು. ಸೊ ಬ್ರಾನ್ಸ್ಟೆಡ್ ಆಸಿಡ್, ಸೊ ಬೈಕಾರ್ಬೋನಿಕ್ ಆಸಿಡ್ ಕೊಟ್ಟಿದ್ದಾರೆ, ವಾಟರ್ ನ ಅಡಿಷನ್ ಮಾಡ್ತಾರೆ ಅಂದ್ರೆ ಹೈಡ್ರೋಲಿಸಿಸ್ ಮಾಡ್ತಾ ಇದ್ದಾರೆ, ನಿಮಗೊಂದು ರಿವರ್ಸಿಬಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸೊ ವಿಚ್ ಒನ್ ಇಸ್ ದ ಆಸಿಡ್ ಕಂಟೆಂಟ್? ಬ್ರಾನ್ಸ್ಟೆಡ್ ಆಸಿಡ್ ಗಳು ಯಾವುದು ಅನ್ನೋದನ್ನ ಕಂಡುಹಿಡಿತಾ ಹೋಗ್ಬೇಕು. ಸೊ ಬ್ರಾನ್ಸ್ಟೆಡ್ ಆಸಿಡ್ ಕಂಡುಹಿಡಿಯುವಾಗ ಇಲ್ಲಿ ನೋಡಿ, ಬೈಕಾರ್ಬೋನಿಕ್ ಆಸಿಡ್ ಇದೆ. ಸೊ ಇದರಲ್ಲಿರೋ ಒಂದು ಪ್ರೋಟಾನ್ H+ ಏನ್ ಮಾಡಿದೆ? ವಾಟರಿಗೆ ಡೊನೇಟ್ ಮಾಡಿದೆ. ಸೊ ಪ್ರೋಟಾನ್ ಒಂದು ವಾಟರ್ಗೆ ಅಡಿಷನ್ ಆಗಿರೋದ್ರಿಂದ ಹೈಡ್ರೋನಿಯಂ ಅಯಾನ್ ಫಾರ್ಮೇಶನ್ ಆಗಿದೆ. H3O
ಪ್ಲಸ್ ಆಗಿದೆ. ಸೊ ಹಾಗಾಗಿ ಇದು ಪ್ರೋಟಾನ್ ಡೊನೇಟ್ ಮಾಡಿರೋದ್ರಿಂದ ಇದನ್ನ ನಾವೇನಂತ ಕರಿಬಹುದು, ಆಸಿಡ್. ಸೊ ಪ್ರೋಟಾನ್ ನ ಡೊನೇಟ್ ಮಾಡೋದನ್ನ ನಾವು ಆಸಿಡ್ ಅಂತ ಕರಿತೀವಿ. ಇದು ಪ್ರೋಟಾನ್ ಅಕ್ಸೆಪ್ಟ್ ಮಾಡಿದೆ, ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ವಾಟರ್. ಇಟ್ ಆಕ್ಟ್ಸ್ ಆಸ್ ಎ ಬೇಸ್. ಸೊ ನಾವು ಈ ಕಡೆ ಕಂಡೀಷನ್ ಬಂದಾಗ ಇಟ್ ಇಸ್ ಅ ರಿವರ್ಸಿಬಲ್ ರಿಯಾಕ್ಷನ್, ಹಾಗಾಗಿ ಇಲ್ಲೂ ನೀವು ಫೋಕಸ್ ಮಾಡಬೇಕು. ಹೈಡ್ರೋನಿಯಂ ಅಯಾನ್ ಇದೆ, ಇದಕ್ಕೆ ಇನ್ನೊಂದು ಪಾಸಿಬಿಲಿಟೀಸ್ ಇದೆ, ಹೈಡ್ರೋಜನ್ ನ ಡೊನೇಟ್ ಮಾಡಬಹುದು. ಬಟ್ ರಿವರ್ಸಿಬಲ್ ರಿಯಾಕ್ಷನ್ ಆಗಿರೋದ್ರಿಂದ ಇದೇನ್ ಮಾಡಬೇಕು, ಒಂದು ಹೈಡ್ರೋಜನ್ ನ ರಿಸೀವ್ ಮಾಡಲೇಬೇಕು. ಇಲ್ಲಿಂದ ಒಂದು ಹೈಡ್ರೋಜನ್ ನ ಇದೇನ್ ಮಾಡುತ್ತೆ, ರಿಸೀವ್ ಮಾಡುತ್ತೆ. ಸೊ ರಿಸೀವ್ ಮಾಡಾದ್ಮೇಲೆ H2CO3 ಆಗುತ್ತೆ, ರಿವರ್ಸಿಬಲ್ ರಿಯಾಕ್ಷನ್. ಇದು ಪ್ರೋಟಾನ್ ನ ಡೊನೇಟ್ ಮಾಡ್ತಿರೋದ್ರಿಂದ ಇದನ್ನ ನಾವು ಆಸಿಡ್ ಅಂತ ಕರಿತೀವಿ. ಇದು ಪ್ರೋಟಾನ್ ಅಕ್ಸೆಪ್ಟ್ ಮಾಡಿರೋದ್ರಿಂದ ಇದನ್ನ ನಾವು ಬೇಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಯಾವ್ದು ಆಸಿಡ್ ಗಳು, H2CO3 ಅಂಡ್ H3O+ is the Bronsted acid in this reaction. So ಹಾಗಾಗಿ H2CO3, HCO3 So ಇದು ಆಸಿಡ್, ಬಟ್ ರಿವರ್ಸಿಬಲ್ ರಿಯಾಕ್ಷನ್ H3O+. So C is the correct option. ಸೊ ಇಲ್ಲೂ ಸಹ ಇದು ಫರ್ದರ್ ರಿಯಾಕ್ಷನ್ ಅಲ್ಲಿ ಇದು ಬ್ರಾನ್ಸ್ಟೆಡ್ ಆಸಿಡ್ ಆಗಿ ವರ್ಕ್ ಮಾಡುತ್ತೆ, ಬಟ್ ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲಿ ಇದು ಬೇಸ್ ಆಗಿ ಆಕ್ಟ್ ಆಗುತ್ತೆ. ಸೊ ಹಾಗಾಗಿ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ದ ಸಿ ಇಸ್ ದ ಕರೆಕ್ಟ್ ಆಪ್ಷನ್. Now go to the lithium nitride on complete hydrolysis. Same. Lithium nitride. Nitride formula N3. Lithium nitride. Complete hydrolysis. Hydrolysis means water. Hydrolysis water. Complete means excess of water. 3 moles ಇದೆ, ಇಲ್ಲಿ 3 mole ತಗೊಳ್ಳಿ. So lithium nitride 3 moles of water. So ಏನ್ ನಿಮಗೆ ಸಿಗುತ್ತೆ, ಸೊ lithium nitride 3 moles of water. ನಿಮಗೆ ಸಿಗ್ಬೇಕಾಗಿರೋದು ಯಾವುದು, lithium hydroxide. Okay, so lithium hydroxide and you can get the ammonia. Ammonia is the product. Okay, so lithium hydroxide and ammonia. So this will be the lithium hydroxide, 3 moles. Sorry, here there is a 3 moles of lithium hydroxide and 3 moles of ammonia. So final product ನಿಮಗೆ ಬರಬೇಕಾಗಿರೋದು ಯಾವುದು, ಲಿಥಿಯಂ ಹೈಡ್ರಾಕ್ಸೈಡ್ ಅಂಡ್ ಅಮೋನಿಯಾ ನಿಮಗೆ ಪ್ರಾಡಕ್ಟ್ ಸಿಗ್ತಾ ಹೋಗು. So listen here, H2O, okay, lithium hydroxide and ammonia is the product. Okay, now go to the next question. So next question, the total number of bond pairs and lone pairs of electron present in the H3PO4 molecule. H3PO4 molecules. So first ನಾವೇನ್ ಮಾಡಬೇಕು, ಸ್ಟ್ರಕ್ಚರ್ ನ ಬರಿಬೇಕು. So phosphorus, so oxygen surrounded by 4 oxygen molecule. phosphorus ಗೆ 4 oxygen surround ಆಗಿದೆ. ಓಕೆ, ಸೊ 3 ಹೈಡ್ರೋಜನ್ ಇದೆ, 1 2 3. ಓಕೆ, ಸೊ ಆಕ್ಸಿಜನ್ ಗೆ ಇದು ಸ್ಯಾಟಿಸ್ಫೈ ಆಯ್ತು, ಇದಕ್ಕೆ ಸ್ಯಾಟಿಸ್ಫೈ ಆಯ್ತು, ಇದಕ್ಕೆ ಸ್ಯಾಟಿಸ್ಫೈ ಆಯ್ತು. ಫಾಸ್ಫರಸ್ ಗೆ 3 ಬಾಂಡ್ ಇರಬೇಕು ಅಥವಾ 5 ಬಾಂಡ್ ಇರಬೇಕು, ಮೇಕ್ ಇಟ್ 5. ಓಕೆ, ಸೊ ಈಗ ಈ ಆಕ್ಸಿಜನ್ ಗೆ ಡಬಲ್ ಬಾಂಡ್ ಆಯ್ತು. ಸೊ ಟೋಟಲ್ ಈಗ ಬಾಂಡ್ ಪೇರ್ ಎಷ್ಟಿದೆ ನೋಡೋಣ. ಇದೇ ಸ್ಟ್ರಕ್ಚರ್ ಆಫ್ H3PO4 ಫಾಸ್ಫರಿಕ್ ಆಸಿಡ್. 1 2 3 4 5 6 7 8. 8 is the bond pair, that is this one and this one. ಇವೆರಡು ಆಪ್ಷನ್ ಬರಲ್ಲ. ಸೊ ನೆಕ್ಸ್ಟ್ ಲೋನ್ ಪೇರಿಗೆ ಹೋಗೋಣ. ಸೊ ಫಾಸ್ಫರಸ್ ಅಲ್ಲಿ ಯಾವುದೇ ತರ ಲೋನ್ ಪೇರ್ ಇಲ್ಲ, ಬಟ್ ಆಕ್ಸಿಜನ್ ಅಲ್ಲಿ ಇದೆ, ದಟ್ ಇಸ್ 2, ಇಲ್ಲಿ 2 2. ಸೊ ಟೋಟಲ್ ಕೌಂಟ್ ಮಾಡಿದ್ರೆ 1 2 3 4 5 6 7 8. ಸೊ ಬಾಂಡ್ ಪೇರು 8, ಲೋನ್ ಪೇರು 8. The option will be the C is the correct option. So next go to the among the following complex, the absorbs the longest wavelength. So longest wavelength ಅಂತ ಅಂದ್ರೆ, ಸೊ ಎನರ್ಜಿ ಏನಾಗಿರುತ್ತೆ, ಲೀಸ್ಟ್ ಇರುತ್ತೆ. ಸೊ ವೇವ್ ಲೆಂತ್ ದೊಡ್ಡದಾಗ್ತಿದೆ ಅಂತ ಅಂದ್ರೆ ಎನರ್ಜಿ ಏನಾಗ್ತಾ ಹೋಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಪ್ರೆಡಿಕ್ಟ್ ಮಾಡಬೇಕು ಅಂದ್ರೆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ ದ ಲಿಗ್ಯಾಂಡ್ ಅಪ್ರೋಚ್ ಸ್ಟ್ರೆಂತ್ ನ ಹೇಳಿದರೆ ಅಲ್ಲಿ ಎನರ್ಜಿ ಎಷ್ಟಿರುತ್ತೆ ಅಂತ. ಸೊ ಆ ಒಂದು ಲಿಗ್ಯಾಂಡ್ ಸ್ಟ್ರೆಂತ್ ನ ನಾವು ಡಿಸ್ಕಷನ್ ಮಾಡಿದ್ರೆ ಸೊ ನಮಗೆ ಗೊತ್ತಾಗುತ್ತೆ ಫ್ಲೂರೈಡ್ ಇಸ್ ದ ಲೀಸ್ಟ್ ಇನ್ ಪೊಸಿಷನ್.
ಸೊ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ. ಹಾಗಾಗಿ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ದ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ನಾವು ಗೋ ಟು ದ ನೆಕ್ಸ್ಟ್ ಕ್ವಶನ್. Okay, so now go to the next question. Aqueous solution of manganese, hexaqua manganese, has very light pink color. Very light pink color. The best reason is, ಸೊ ತುಂಬಾ ಕಡಿಮೆ ಪಿಂಕ್ ಕಲರ್ ತೋರಿಸ್ತಾ ಇದೆ. ಸೊ ಯಾವುದೇ ತರ ಸ್ಟ್ರಾಂಗ್ ಕಲರ್ ತೋರಿಸ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಸೊ ಹೆಕ್ಸಾಕ್ವಾ ಮ್ಯಾಂಗನೀಸ್ ಅಂತ ಅಂದ್ರೆ, ಸೊ ವಾಟರ್ ಇಸ್ ಎ ವೀಕ್ ಲಿಗ್ಯಾಂಡ್. ಸೊ ವಾಟರ್ ಇಸ್ ಎ ವೀಕ್ ಲಿಗ್ಯಾಂಡ್. ಸೊ ಹಾಗಾಗಿ Mn manganese shows +2 high spin complex. It shows high spin complex. High spin complex ಆಗಿದೆ. So what is the electronic configuration for the manganese ಅಂತ ಅಂದ್ರೆ, that is a D5 system. So initially manganese shows 3D5 4s2. So Mn +2 ಆದಾಗ 2 electron loss ಆಯ್ತು, that is a 3D5. 5 unpaired electron ಇದೆ. ಸೊ ನೀವಲ್ಲಿ ಸ್ಪ್ಲಿಟ್ಟಿಂಗ್ ನೋಡಿದಾಗ, ಆರ್ಗೆಲ್ ಡಯಾಗ್ರಾಮ್ ಮೇಲೆ ಕೇಳಿರೋ ಕ್ವಶನ್ ಇದು. ಸೊ ಇದರಲ್ಲಿ ಸ್ಪ್ಲಿಟ್ಟಿಂಗ್ ನೋಡಿದಾಗ ನಮಗೆ ಯಾವುದೇ ತರ ಸ್ಪ್ಲಿಟ್ಟಿಂಗು ಸಿಗೋದಿಲ್ಲ. ಓಕೆ, ಸೊ ಆರ್ಗೆಲ್ ಡಯಾಗ್ರಾಮ್ ಅಲ್ಲಿ D5 ಮತ್ತೆ D10 ಸಿಸ್ಟಮ್ ಹೇಗಿರುತ್ತೆ, ಒಂದೇ ಒಂದು ಲೈನ್ ಆಗಿರುತ್ತೆ, ಸ್ಪ್ಲಿಟ್ಟಿಂಗ್ ಇರೋದ್ರಿಲ್ಲ. ಸೊ A1G ಇಸ್ ದ ಟರ್ಮ್ ಸಿಂಬಲ್. ಸೊ ಈ ತರ ಕಂಡೀಷನ್ ಇರೋದ್ರಿಂದ ಯಾವುದೇ ತರ ಟರ್ಮ್ ಸ್ಪ್ಲಿಟ್ಟಿಂಗ್ ಇಲ್ದಿರೋದ್ರಿಂದ ಎಕ್ಸೈಟೇಷನ್ ಆಗೋದಿಲ್ಲ. ಸೊ ಎಕ್ಸೈಟೇಷನ್ ಆಗಿಲ್ಲದಕ್ಕೆ ಸೊ DD ಟ್ರಾನ್ಸಿಷನ್ ಆರ್ ಫರ್ಬಿಡನ್ ಆಗಿರುತ್ತೆ. ಸೊ DD ಟ್ರಾನ್ಸಿಷನ್ ಆರ್ ಬೋತ್ ಆರ್ಬಿಟಲ್ ಫರ್ಬಿಡನ್ ಅಂಡ್ ಸ್ಪಿನ್ ಫರ್ಬಿಡನ್ ಆಗಿರುತ್ತೆ. ಓಕೆನಾ? ಸೊ ಮ್ಯಾಂಗನಸ್, ಸೊ ದೇರ್ ಇಸ್ ನೋ ಸ್ಪ್ಲಿಟ್ಟಿಂಗ್ ಇರೋದಿಲ್ಲ. ಸೊ ಹಾಗಾಗಿ ಟ್ರಾನ್ಸಿಷನ್ ಆಗಿರಲ್ಲ. ಸೊ DD ಟ್ರಾನ್ಸಿಷನ್ ಆಗಿರೋದಿಲ್ಲ. ಅಂಡ್ ಈವನ್ ಸೊ ಟ್ರಾನ್ಸಿಷನ್ ಆಗ್ತಿಲ್ಲ ಅಂದ್ರೆ ಅಲ್ಲೂ ಸಹ ಏನಾಗಿರುತ್ತೆ, ಸ್ಪಿನ್ ವಿಲ್ ಬಿ ದ ಫರ್ಬಿಡನ್ ಆಗಿರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ದ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಗೋ ಟು ದ 13th question. The total valency electrons. The total valency electron in this compound. ಸೊ ಈ ಕಾಂಪೌಂಡ್ ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಷನ್, ಲಿಗ್ಯಾಂಡ್ ಅಲ್ಲಿ ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಷನ್ ನೋಡಬೇಕು. ಹೈಡ್ರೋಜನ್ ಎಷ್ಟಿರುತ್ತೆ, 1 ಎಲೆಕ್ಟ್ರಾನ್. ಹಾಗಾಗಿ ಇಲ್ಲಿ 2 ಹೈಡ್ರೋಜನ್ ಇದೆ. ಸೊ ಹಾಗಾಗಿ 2 ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ರುಥೇನಿಯಂ ಅಂತ ಕೇಳಿದ್ರೆ, ಸೊ ಐರನ್, ರುಥೇನಿಯಂ, ಆಸ್ಮಿಯಂ, ಕೋಬಾಲ್ಟ್, ರೋಡಿಯಂ, ಇರಿಡಿಯಂ. ಸೊ ಐರನ್, ರುಥೇನಿಯಂ, ಆಸ್ಮಿಯಂ ಅಂತ ಅಂದ್ರೆ ಇದ್ರದ್ದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಏನಾಗಿರುತ್ತೆ, D6s2. ಟೋಟಲ್ 8 ಎಲೆಕ್ಟ್ರಾನ್ ಆಗಿರುತ್ತೆ. 8 3s 24 ಆಗಿರುತ್ತೆ. ಸೊ ಇದರಿಂದ 24 ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಕಾರ್ಬನೈಲ್ ಬಂದ್ಬಿಟ್ಟು ಸೊ 2 ಎಲೆಕ್ಟ್ರಾನ್ ಕೊಡುತ್ತೆ. 8 ಇರೋದ್ರಿಂದ ದಟ್ ಇಸ್ 16 ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ದೆನ್ ಈ ಮ್ಯೂ ಏನ್ ಸಿಂಬಲ್ ಇದ್ದು ಮ್ಯೂ ಅಂತ ಅಂದ್ರೆ ಇಟ್ ಇಸ್ ಎ ಬ್ರಿಡ್ಜಿಂಗ್ ಕಾಂಪೌಂಡ್. ಸೊ ಮ್ಯೂ ಬಂದ್ಬಿಟ್ಟು ಬ್ರಿಡ್ಜ್ ಆಗಿರುತ್ತೆ. ಸೊ ದಟ್ ವೈ PPH3 ಆದ್ರೆ ಒಂದು ಲೋನ್ ಪೇರ್ ಕೊಡುತ್ತೆ. ಸೊ ಹಾಗಾಗಿ ಇಟ್ ಇಸ್ 2 ಎಲೆಕ್ಟ್ರಾನ್ ಸಿಸ್ಟಮ್. ಅದೇ PPH2 ಆದ್ರೆ ಮೈನಸ್ ಆಗುತ್ತೆ, ಇಟ್ ಈಸ್ 1 ಎಲೆಕ್ಟ್ರಾನ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್. ಅದೇ ಬ್ರಿಡ್ಜ್ಡ್ PPH2 ಆದ್ರೆ ಸೊ ದಟ್ ಡೊನೇಟ್ 3 ಎಲೆಕ್ಟ್ರಾನ್ ಅದು ಡೊನೇಟ್ ಮಾಡೋದು. ಸೊ 3 2s 6 ಆಯ್ತು, 6 ಎಲೆಕ್ಟ್ರಾನ್ ಡೊನೇಟ್ ಆಯ್ತು. ಸೊ ಇಷ್ಟನ್ನು ಸಮ್ ಮಾಡಿದ್ರೆ 24 + 6 30, 30 46 + 2 48. 48 is the correct option. Okay, so now go to the next question. Next question. The total number of metal bond in the cluster. Metal bond in the cluster. Rhodium 4 ಕೊಟ್ಟಿದ್ದಾರೆ, ಕಾರ್ಬನೈಲ್ 12 ಕೊಟ್ಟಿದ್ದಾರೆ. ಸೊ ಮೆಟಲ್ ಬಾಂಡ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಒಂದು ಮೆಟಲ್ ಇತ್ತು ಅಂತ ಅಂದ್ರೆ ಸೊ ಟೋಟಲ್ ಇಟ್ ಹ್ಯಾವ್ 18 ಎಲೆಕ್ಟ್ರಾನ್ ಇರುತ್ತೆ. ಆ ಒಂದು ಮೆಟಲ್ ಸ್ಟೇಬಲ್ ಆಗಬೇಕು ಅಂದ್ರೆ 18 ಎಲೆಕ್ಟ್ರಾನ್ ಆಗುತ್ತೆ. ಸೊ ಅದೇ 2 ಮೆಟಲ್ ಇತ್ತು ಅಂತ ಅಂದ್ರೆ 36 ಎಲೆಕ್ಟ್ರಾನ್ ಕೌಂಟ್ ಆಗ್ಬೇಕು. ಅದೇ 3 ಮೆಟಲ್ಸ್ ಆಯ್ತು ಅಂದ್ರೆ ದಟ್ ಇಸ್ 54 ಎಲೆಕ್ಟ್ರಾನ್ಸ್. 4 ಮೆಟಲ್ ಆಯ್ತು ಅಂತ ಅಂದ್ರೆ ದಟ್ ಇಸ್ 72 ಎಲೆಕ್ಟ್ರಾನ್ಸ್ ಗಳು ಇರಬೇಕು. ಬಟ್ ಈಗ ಪ್ರೆಸೆಂಟ್ ನಮ್ಮ ಹತ್ರ ಇರೋದೆಷ್ಟು, 4 ಮೆಟಲ್ಸ್. ಸೊ ಅಂದ್ರೆ 72 ಎಲೆಕ್ಟ್ರಾನ್ ಗೆ ಈಕ್ವಲ್ ಆಗ್ತಾ ಹೋಗ್ಬೇಕು. ಸೊ ಫಸ್ಟ್ ಕಾಂಟ್ರಿಬ್ಯೂಟ್ ನೋಡ್ತಾ ಹೋಗೋಣ. ರೋಡಿಯಂ, ಸೊ ಎಲ್ಲಿ ಬರುತ್ತೆ, ಕೋಬಾಲ್ಟ್, ರೋಡಿಯಂ, ಇರಿಡಿಯಂ. ಸೊ ದಟ್ ಈಸ್ 3d7 4s2. ಸೊ ಟೋಟಲ್ ಇಟ್ ಹ್ಯಾಸ್ 9 ಎಲೆಕ್ಟ್ರಾನ್. ರೋಡಿಯಂ, ಓಕೆ, 9 ಎಲೆಕ್ಟ್ರಾನ್, 9 4s. ಓಕೆ, ನೆಕ್ಸ್ಟ್ 12 ಇಂಟು ಕಾರ್ಬನೈಲ್ ಡೊನೇಟ್ಸ್ ದ 2 ಎಲೆಕ್ಟ್ರಾನ್. ಸೊ 2 ಎಲೆಕ್ಟ್ರಾನ್ ಕೊಡ್ತಾ ಇದೆ. ಸೊ ಅಷ್ಟೇ. ಸೊ 9 4s 36 ಪ್ಲಸ್
12 ಟು 24. ಸೊ ಟೋಟಲ್ ಏನಾಗುತ್ತೆ ನಮಗೆ 36 24 ಆಡ್ ಮಾಡಿದ್ರೆ ಸೊ 60 ಇಸ್ ದ ವ್ಯಾಲ್ಯೂ. ಬಟ್ ನಮಗೆ ಬರ್ಬೇಕಾಗಿರೋದು ಎಷ್ಟು? 72 ಎಲೆಕ್ಟ್ರಾನ್ ಬರಬೇಕು. ಬಟ್ 60 ಬಂದಿದೆ. ಏನ್ ಮಾಡ್ಬೇಕು ನೀವು? 72 ಮೈನಸ್ 60 ಮಾಡಿ. ದಟ್ ಇಸ್ ಈಕ್ವಲ್ ಟು 12 ಎಲೆಕ್ಟ್ರಾನ್ಸ್. ಸೊ 2 ಎಲೆಕ್ಟ್ರಾನ್ ನಿಂದ ಒಂದು ಬಾಂಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ 12 ಎಲೆಕ್ಟ್ರಾನ್ ಇಂದ 6 ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ಹಾಗಾಗಿ ದ ಮೆಟಲ್ ಬಾಂಡ್, ದ ರೋಡಿಯಂ 4 ಕಾರ್ಬನೈಲ್ 12 ಇದೆಯಲ್ಲ, ಸೊ ಅಲ್ಲೇನಾಗಿರುತ್ತೆ 6 ಮೆಟಲ್ ಬಾಂಡ್ ಗಳು ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ದಟ್ಸ್ ಒನ್ ಆಫ್ ದ ಆಪ್ಷನ್. ನೆಕ್ಸ್ಟ್ ಗೋ ಟು ದ ಆಕ್ಸಿಡೇಟಿವ್ ಅಡಿಷನ್ ಆಫ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಮಾಲಿಕ್ಯೂಲ್, ಕಾರ್ಬನ್ ಹೈಡ್ರೋಜನ್, ಕಾರ್ಬನ್. ಸೊ ಈ ಹೈಡ್ರೋಜನ್ ಮತ್ತೆ ಕಾರ್ಬನ್ ಇದೆಯಲ್ಲ, ಇಟ್ ಇಸ್ ಎ ಹೋಮೋ ಮಾಲಿಕ್ಯೂಲ್, ಹೋಮೋ ಆಟಮ್. ಸೊ ಹಾಗಾಗಿ ಏನಾಗುತ್ತೆ, ಇದನ್ನ ನಾವು ಕನ್ಸರ್ಟೆಡ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೇಮ್ ಮಾಲಿಕ್ಯೂಲ್ ಆಗಿತ್ತು ಅಂದ್ರೆ ಆಕ್ಸಿಡೇಟ್ ಅಡಿಷನ್ ಆಗುವಾಗ ಕನ್ಸರ್ಟೆಡ್ ರಿಯಾಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ದ ಆಪ್ಷನ್ ವಿಲ್ ಬಿ ದ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಕನ್ಸರ್ಟೆಡ್ ರಿಯಾಕ್ಷನ್ ಇದಾಗುವಾಗ 3 ಮೆಂಬರ್ಡ್ ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ನಾವು ಕಾರ್ಬನ್ ಹೈಡ್ರೋಜನ್ ನ ತಗೊಂಡ್ರೆ, ಕಾರ್ಬನ್ ಹೈಡ್ರೋಜನ್ ಬಂದ್ಬಿಟ್ಟು ಆರ್ಥೋಮೆಟಲೇಷನ್ ಆಗಿರುತ್ತೆ. ಸೊ ಕಾರ್ಬನ್ ಹೈಡ್ರೋಜನ್ ಇಸ್ ದ ಆರ್ಥೋಮೆಟಲೇಷನ್. ಸೊ ಅದೇ ನಾವು ನ್ಯೂಕ್ಲಿಯೋಫಿಲಿಕ್ ಅಂಡ್ ರಾಡಿಕಲ್ ಪಾತ್ವೆ ನೋಡ್ಬೇಕಂದ್ರೆ ಆಲ್ಕೈಲ್ ಹ್ಯಾಲೈಡ್ ನ ತಗೊಂಡ್ರೆ ಅದರಲ್ಲಿ SN2 ಮೆಕ್ಯಾನಿಸಮ್ ಬರುತ್ತೆ ಮತ್ತೆ ರಾಡಿಕಲ್ ಪಾತ್ವೆ ಬರುತ್ತೆ. ಬಟ್ ನಮಗೆ ಕೇಳಿರೋದು ಯಾವುದು? ಈ ಮೂರು ಮಾತ್ರ. ಈ ಮೂರು ಸಹ ಏನಾಗಿರುತ್ತೆ? ಕನ್ಸರ್ಟೆಡ್ ರಿಯಾಕ್ಷನ್ ಆಗಿರುತ್ತೆ. ದಟ್ ಇಸ್ ಅ 3 centered concerted reaction. That's the option will be the D is the correct option. Okay, next question. So now go to the next question. The species showing quadrupole bond means delta bond ಅನ್ನು ಯಾವ್ದು ಶೋ ಮಾಡುತ್ತೆ ಅಂತ 4 ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆಪ್ಷನ್ ಗಳು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕ್ವಾಡ್ರಪೋಲ್ ಬಾಂಡ್ ಯಾವುದು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ಬೇಕು. ಸೊ 1 by 1 ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ಬಟ್ ನಾನು ಡೈರೆಕ್ಟ್ ಆಗಿ ಬಿ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಕ್ವಾಡ್ರಪೋಲ್ ಬಾಂಡ್ ಹೇಗ್ ಬರುತ್ತೆ ಅಂತ. ಸೊ ಅದನ್ನ ತಗೊಂಡು ನೀವು ಇನ್ನು 3 ಸಾಲ್ವ್ ಮಾಡ್ತಾ ಹೋಗಿ. ಸೊ ಈಗ ಮಾಲಿಬ್ಡಿನಿಯಂ ಇದೆ. ಸೊ ಕ್ರೋಮಿಯಂ, ಮಾಲಿಬ್ಡಿನಿಯಂ, ಟಂಗ್ಸ್ಟನ್, ರೈಟ್? ಸೊ ಮಾಲಿಬ್ಡಿನಿಯಂ, ಸೊ ಫಸ್ಟ್ ನಾವು ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಇಸ್ ಅ ಮಾಲಿಬ್ಡಿನಿಯಂ 2 ಇದೆ. ಒಂದು ಎಸ್ಟರ್ ಅನ್ನ ಕೊಟ್ಟಿದ್ದಾರೆ, 4 moles ಆಫ್ ಎಸ್ಟರ್ಸ್ ಇದೆ. ಸೊ ಆ ಎಸ್ಟರ್ಸ್ ನೀವು ಎಲಾಬ್ರೇಟ್ ಮಾಡಿ ಬರೆದ್ರೆ CH3COO ಮೈನಸ್ ಆಗುತ್ತೆ. ಸೊ ದೇ ಹ್ಯಾವ್ 1 ಮೈನಸ್ ಚಾರ್ಜ್ ಇದೆ. ಹಾಗಾದ್ರೆ ಇಲ್ಲಿ 4 moles ಇದೆ ಅಂತಂದ್ರೆ ದೇರ್ ಇಸ್ ಎ 4 ಮೈನಸ್ ಚಾರ್ಜ್ ಇದೆ. ದಟ್ ಇಸ್ ಈಕ್ವಲ್ ಟು 0. MO2 ಈಕ್ವಲ್ಸ್ ಟು +4. 1 MO ನ ಮಾಲಿಬ್ಡಿನಿಯಂದು, ಒಂದು ಮಾಲಿಬ್ಡಿನಿಯಂದು ಆಕ್ಸಿಡೇಷನ್ ಸ್ಟೇಟ್ ನೋಡೋದಾದ್ರೆ 4/2 ಆಗುತ್ತೆ. ದಟ್ ಇಸ್ +2 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ 1 ಮಾಲಿಬ್ಡಿನಿಯಂ. ಸೊ ಇದರಲ್ಲಿ ಮಾಲಿಬ್ಡಿನಿಯಂದು ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತಾ ಹೋಯ್ತು? +2 ಆಗ್ತಾ ಹೋಯ್ತು. ಸೊ ನೆಕ್ಸ್ಟ್ ಏನು ನಾನು ಐಡೆಂಟಿಫೈ ಮಾಡಬೇಕು? ಒಂದು ಮಾಲಿಬ್ಡಿನಿಯಂ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ಸೊ ಮಾಲಿಬ್ಡಿನಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ ಅಂತ ಅಂದ್ರೆ, ಸೊ NS2 ಬರಲ್ಲ, ND5 NS1 is the electronic configuration. Chromium configuration, extra stability of off-field configuration ಇರೋದ್ರಿಂದ S2 ಬಂದು ND4 ಆಗಲ್ಲ, NS1 ND5 ಆಗುತ್ತೆ. ಸೊ ದಿಸ್ ಇಸ್ ಫಾರ್ ದ ಮಾಲಿಬ್ಡಿನಿಯಂ ಸ್ಟೇಟ್. ಸೊ +2 ಆಯ್ತು ಅಂತಂದ್ರೆ ಮಾಲಿಬ್ಡಿನಿಯಂ ಸ್ಟೇಟ್ ಏನಾಗುತ್ತೆ? ND4 ಆಗ್ತಾ ಹೋಗುತ್ತೆ. ಸೊ ಒಂದು ಮಾಲಿಬ್ಡಿನಿಯಂ ಡೊನೇಟ್ಸ್ 4 ಎಲೆಕ್ಟ್ರಾನ್. ಹಾಗಾದ್ರೆ 2 ಮಾಲಿಬ್ಡಿನಿಯಂ ಅಲ್ಲಿ ಎಷ್ಟಾಯ್ತು? 2 ಮಾಲಿಬ್ಡಿನಿಯಂ donates or contribute 8 electrons. ಸೊ ಈ ಕ್ಲಸ್ಟರ್ಸ್ ಅಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಹೇಗಾಗುತ್ತೆ ನೋಡಿ. ಸೊ ಇದು ಸ್ಟ್ರಕ್ಚರ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ. ಸೊ ದಿಸ್ ಇಸ್ ದ ಸಿಗ್ಮಾ, ದಿಸ್ ಒನ್ ವಿಲ್ ಬಿ ದ 2π and this one is the delta. This is delta star, pi star and sigma star. ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅರೇಂಜ್ ಮಾಡೋದು. ಸೊ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅರೇಂಜ್ ಮಾಡುವಾಗ ನಮಗೆ 2 ಮಾಲಿಬ್ಡಿನಿಯಂ ಇಂದ 8 ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ. ಹಾಗಾಗಿ 1 2 4 6 8 ನೋಡಿ, ಡೆಲ್ಟಾದಲ್ಲಿ 2 ಎಲೆಕ್ಟ್ರಾನ್ ಅಡಿಷನ್ ಆಗ್ತಿರೋದ್ರಿಂದ ಡೆಲ್ಟಾ ಬಾಂಡ್ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಈ ಒಂದು ಕಾಂಪ್ಲೆಕ್ಸ್ ಮಾತ್ರ ಡೆಲ್ಟಾ ಬಾಂಡ್ ಫಾರ್ಮೇಶನ್ ಆಗುತ್ತೆ.
ಇನ್ನು ಬೇರೆ ಕಡೆ ನೀವು ಹೋದ್ರೆ ಈ ಡೆಲ್ಟಾಗೆ ಎಲೆಕ್ಟ್ರಾನ್ಗಳು ಫಿಲ್ ಅಪ್ ಆಗೋದೇ ಇಲ್ಲ, ಪೈಗೆ ನಿಲ್ಲುತ್ತೆ ಅಥವಾ ಸಿಗ್ಮಾಗೆ ನಿಲ್ಲುತ್ತೆ. ಓಕೆ, ಎಲೆಕ್ಟ್ರಾನಿಕ್ ಕಾಂಟ್ರಿಬ್ಯೂಷನ್ 8 ಎಲೆಕ್ಟ್ರಾನ್ ಸಿಗೋದಿಲ್ಲ. ಸೊ ಹಾಗಾಗಿ ಎಲೆಕ್ಟ್ರಾನ್ಗಳು ಇಲ್ಲಿ ಆಡ್ ಆಗ್ತಾ ಹೋಗೋದಿಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ದ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನಾವು ಗೋ ಟು ದ ಅಕಾರ್ಡಿಂಗ್ ಟು ದ ವೇಟ್ಸ್ ರೂಲ್. ಸೊ ಯಾವಾಗ್ಲೂ ವರ್ಷ ಕೇಳ್ತಾ ಇರ್ತಾರೆ ವೇಟ್ಸ್ ರೂಲ್ ಅಲ್ಲಿ. ಓಕೆ, ಸೊ ರಿಂಗ್ ಸ್ಟ್ರಕ್ಚರ್ ನಾವು ನೋಡಿದ್ರೆ BnHn+2 the formula for the closure, BnHn+4 for the needle, BnHn+6 for the arachno, and BnHn+8 for the hypo. ಸೊ ಇವಾಗ BnHn+2, Hn+4, Hn+6, Hn+8 ನಮಗೆ ಕೊಟ್ಟಿರೋ ಕಾಂಪೌಂಡ್ ಯಾವುದು? BH, B5, H9 ಕೊಟ್ಟಿದ್ದಾರೆ. ಸೊ ನಾವು ಈ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ದಟ್ಸ್ ಅ B5, H5+4. ಸೊ N+4 ಬಂದಿರೋದು, ದಟ್ ಇಸ್ ದ ನೀಡೋ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಹಾಗಾಗಿ ಎ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದ B5, H9. ಓಕೆ, ನೆಕ್ಸ್ಟ್ ಕ್ವಶನ್. The key in Perut's mechanism. ಸೊ ಪೆರಿಟ್ಸ್ ಮೆಕ್ಯಾನಿಸಮ್ ಬಯೋ ಇನ್ಆರ್ಗ್ಯಾನಿಕ್ ಕಾನ್ಸೆಪ್ಟ್ ಬರ್ತಾ ಇದೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡಿ, ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಆಫ್ ಆಕ್ಸಿ ಹಿಮೋಗ್ಲೋಬಿನ್. ಇನಿಷಿಯಲಿ ಹಿಮೋಗ್ಲೋಬಿನ್ ಬಂದ್ಬಿಟ್ಟು ಸೊ ಇನಿಷಿಯಲ್ ಸ್ಟೇಟ್ ಅಲ್ಲಿ ಇಟ್ ಇಸ್ ಎ ಹೈ ಸ್ಪಿನ್ ಕಾಂಪ್ಲೆಕ್ಸ್. ಬಟ್ ಯಾವಾಗ ಆಕ್ಸಿಜನ್ ಅನ್ನ ತಗೊಳುತ್ತೋ ಅವಾಗ ಅದೇನಾಗ್ತಾ ಹೋಗುತ್ತೆ, ಡಯಾಮ್ಯಾಗ್ನೆಟಿಕ್ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಆಫ್ ಆಕ್ಸಿ ಹಿಮೋಗ್ಲೋಬಿನ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ನೋಡಿ, ಬೋಸ್ ಎಫೆಕ್ಟ್ ಇನ್ ಹಿಮೋಗ್ಲೋಬಿನ್ ಅಂತ ಕೊಟ್ಟಿದ್ದಾರೆ. ಬೋಸ್ ಎಫೆಕ್ಟ್ ಅಲ್ಲಿ ನೀವು ಓದೋದು pH ಡಿಪೆಂಡೆಂಟ್. pH ಡಿಪೆಂಡ್ ಆಗಿ ಆಕ್ಸಿಜನ್ ಡೊನೇಟ್ ಮಾಡೋದು, ರಿಸೀವ್ ಮಾಡೋದಿರುತ್ತೆ. ಸೊ ಹಾಗಾಗಿ ಅಲ್ಲಿ ಅದನ್ನ ಏನಾಗ್ತದೆ, ಇಲ್ಲಿ ಬೋರ್ಸ್ ಎಫೆಕ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಅದು ಸಹ ಪೆರಿಟ್ಸ್ ಮೆಕ್ಯಾನಿಸಮ್ ಅಲ್ಲಿ ಬರಲ್ಲ. ಪೆರಿಟ್ಸ್ ಮೆಕ್ಯಾನಿಸಮ್ ಅಂತ ಅಂದ್ರೆ ಒಂದು ಹಿಮೋಗ್ಲೋಬಿನ್ ಆಕ್ಸಿಜನ್ ರಿಸೀವ್ ಮಾಡುವಾಗ ಕೋಆಪರೇಟಿವ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಜೊತೆಗಿರೋ 4 ಹಿಮೋಗ್ಲೋಬಿನ್ ಸಹ ಏನ್ ಮಾಡ್ತಾರೆ, ಒಂದು ಹಿಮೋಗ್ಲೋಬಿನ್ 4 ಆಕ್ಸಿಜನ್ ಮಾಲಿಕ್ಯೂಲ್ ರಿಸೀವ್ ಮಾಡ್ತಾ ಹೋಗುತ್ತೆ. ಸೊ ಸ್ಟ್ರಕ್ಚರಲಿ ಮಾಡಿಫೈಡ್ ಆಗ್ತಾ ಹೋಗುತ್ತೆ. ಅದನ್ನ ಪೆರಿಟ್ಸ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಬಟ್ ಇಲ್ಲಿ ಬರ್ತಿರೋದು ನೋಡಿ, ಬೋರ್ಸ್ ಎಫೆಕ್ಟ್ ಅಂತ ಅಂದ್ರೆ ಅದು pH ಬಂತು. ಸಿಗ್ಮಾಯ್ಡಲ್ ಕರ್ವ್ ಅಂತ ಬಂತು ಅಂದ್ರೆ ಅದು ಬರೋದು ನಿಮಗೆ ಪಾರ್ಷಿಯಲ್ ಪ್ರೆಷರ್ದು. ಸೊ ಪಾರ್ಷಿಯಲ್ ಪ್ರೆಷರ್ ಮೇಲೆ ಸಿಗ್ಮಾಯ್ಡಲ್ ಕರ್ವ್ ಬರೋದು. ಸೊ ದಟ್ ಇಸ್ ನಾಟ್ ಆಲ್ಸೋ ಪೆರಿಟ್ಸ್ ಮೆಕ್ಯಾನಿಸಮ್. ಬಟ್ ಇಲ್ಲೊಂದು ಅಬ್ಸರ್ವ್ ಮಾಡಿ, ಹೈ ಸ್ಪಿನ್ ಐರನ್ 2 ಇನ್ ಡೈಆಕ್ಸಿಜನ್ ಫ್ರೀ ಹೀಮ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಹಿಮೋಗ್ಲೋಬಿನ್ ಹೀಮ್ ಯೂನಿಟ್. ಸೊ ಯಾವಾಗ ಡೈಆಕ್ಸಿಜನ್ ತಗೊಂಡೆ ಇರೋ ಟೈಮ್ ಅಲ್ಲಿ ಏನಾಗಿರುತ್ತೆ, ಅದು ಹೈ ಸ್ಪಿನ್ ಸ್ಟೇಟ್ ಅಲ್ಲಿ ಇರುತ್ತೆ. ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಬಟ್ ಡೈಆಕ್ಸಿಜನ್ ನ ಜಾಯಿನ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಸೊ ಲೋ ಸ್ಪಿನ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಕೊಟ್ಟಿರೋದು ಡೈಆಕ್ಸಿಜನ್ ಫ್ರೀ ಅಂದ್ರೆ ಆಬ್ಸೆನ್ಸ್ ಆಫ್ ಡೈಆಕ್ಸಿಜನ್, ಇಟ್ ಪೊಸೆಸ್ ಹೈ ಸ್ಪಿನ್ ಕಾಂಪ್ಲೆಕ್ಸ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ದ ಬಿ. ನೆಕ್ಸ್ಟ್, ಪ್ರೋಟಾನ್ ಮತ್ತೆ ಫಾಸ್ಫರಸ್ NMR ಸ್ಪೆಕ್ಟ್ರಾ ಕೇಳಿದರೆ PH3 ಅಂತ. ಸೊ ಇಟ್ ಇಸ್ ಎ ಪಿರಮಿಡಲ್ ಶೇಪ್. ಸೊ PH3. ಸೊ ನಾವು ಫಸ್ಟ್ ಪ್ರೋಟಾನ್ NMR ಸ್ಪೆಕ್ಟ್ರೋಸ್ಕೋಪಿ ನೋಡೋಣ. ಸೊ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಬಂದಾಗ 2Ni+1 ಫಾರ್ಮುಲಾನ ನೆನಪಲ್ಲಿ ಇಟ್ಕೊಂಡ್ರೆ ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸ್ಪ್ಲಿಟಿಂಗ್ ಎಷ್ಟಿದೆ ಅಂತ. ಸೊ ಎನ್ ಅಂತ ಅಂದ್ರೆ ಮ್ಯಾಗ್ನೆಟಿಕ್ ನ್ಯೂಕ್ಲಿಯೈ. ಸೊ ಅದ್ರದ್ದು ವ್ಯಾಲ್ಯೂ. ಸೊ ಈಗ ಪ್ರೋಟಾನಿಗೆ ಬಂದ್ರೆ, ಸೊ ಪ್ರೋಟಾನ್ ಎನ್ವಿರಾನ್ಮೆಂಟ್ ಎಲ್ಲ ಸೇಮ್ ಇರುತ್ತೆ. ಹಾಗಾಗಿ ಎನ್ವಿರಾನ್ಮೆಂಟ್ ವಿಲ್ ಬಿ ದ ಸೇಮ್. ಸೊ ಓನ್ಲಿ ದಟ್ ಇಸ್ ಅ ಪ್ರೋಟಾನ್. ಸೊ ನಾವು ಗೋ ಟು ದ ವ್ಯಾಲ್ಯೂ ಫಾರ್ ದ ಫಾಸ್ಫರಸ್. ಫಾಸ್ಫರಸ್ 1/2. ಹೈಡ್ರೋಜನ್ ಸಹ ಐ ವ್ಯಾಲ್ಯೂ ಏನಾಗಿರುತ್ತೆ, 1/2 ಆಗಿರುತ್ತೆ. ಈಗ ಪ್ರೋಟಾನ್ ವ್ಯಾಲ್ಯೂ ಕೆಮಿಕಲ್ ಶಿಫ್ಟ್ ಒಂದು ಎನ್ವಿರಾನ್ಮೆಂಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಫಾಸ್ಫರಸ್ ಮಾತ್ರ ತಗೊಳ್ಳೋಣ. ದಟ್ ಇಸ್ ಎ 2 ಇಂಟು ಫಾಸ್ಫರಸ್ ಒಂದಿದೆ 1 ಇಂಟು ಐ ವ್ಯಾಲ್ಯೂ ಫಾರ್ ದ ಫಾಸ್ಫರಸ್ ಇಸ್ 1/2 ಪ್ಲಸ್ 1. 2 ಗೆಟ್ ಕ್ಯಾನ್ಸಲ್. ದಟ್ ಇಸ್ 1 + 1 ಈಕ್ವಲ್ಸ್ ಟು ದ 2. ಸೊ ಹಾಗಾಗಿ ಸ್ಪ್ಲಿಟ್ಟಿಂಗ್ ವಿಲ್ ಬಿ ದ ಡಬ್ಲೆಟ್. ಸೊ ಡಬ್ಲೆಟ್ ಎಲ್ಲಿದೆ ನೋಡಿ, ಡಬ್ಲೆಟ್ ಸಿಂಗ್ಲೆಟ್. ಸೊ ಈ 2 ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್, ಸೊ ಫಾಸ್ಫರಸ್ NMR ನಾವು ಅಬ್ಸರ್ವ್ ಮಾಡೋಣ. ಸೊ ಫಾಸ್ಫರಸ್ NMR ಅಬ್ಸರ್ವ್ ಮಾಡಿದಾಗ, ಸೊ PH3 ಫಾಸ್ಫರಸ್ ಎನ್ವಿರಾನ್ಮೆಂಟ್ ಒಂದೇ ಇದೆ. ಸೊ ಹೈಡ್ರೋಜನ್ ಮ್ಯಾಗ್ನೆಟಿಕ್ ನ್ಯೂಕ್ಲಿಯೈ ಎಷ್ಟಿದೆ, 3 ಇದೆ. ಸೊ ಅವಾಗ ಈ ಫಾರ್ಮುಲಾ ಏನಾಗುತ್ತೆ, 2 ಇಂಟು ಸೊ 1 2 3
3 magnetic nuclei into I value for the hydrogen will be the 1/2. 2 to get cancelled. The formula will be the 2ni plus 1. Okay. So 2n anta andre that is the magnetic nuclei, hydrogen, 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 3 hydrogen. So there is a 3 and I value 1/2 plus 1. 2 get cancelled. 3 plus 1 that is equal to 4 for the P31 NMR spectroscopy. So ಏನಾಗುತ್ತೆ 4 ಬಂತು ಅಂದ್ರೆ that is a quartet. So the option will be the doublet and quartet is the correct option. Okay. So now go to the next question. So now next question, in the following metal enzymes catalyzed reaction the metal ions respectively. ಸೊ ಬಯೋ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂದ ಕೇಳಿದ್ದಾರೆ. ಮೆಟಲ್ ಎನ್ಸೈಮ್ಸ್ ಗಳಿದಾವೆ. ಸೊ ಆ ಮೆಟಲ್ ಎನ್ಸೈಮ್ಸ್ ರೋಲ್ ಗಳನ್ನು ಕೊಟ್ಟಿದ್ದಾರೆ ನಿಮಗೆ. ನೀವು ಅದರದ್ದು ಸೆಂಟ್ರಲ್ ಮೆಟಲ್ ಗಳನ್ನ ನೀವು ಐಡೆಂಟಿಫೈ ಮಾಡಕ್ ಕೇಳಿದ್ದಾರೆ. ಸೊ ಫಸ್ಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ವಾಟರ್ ದಟ್ ಕನ್ವರ್ಟ್ಸ್ ಟು ಆಕ್ಸಿಜನ್ ಎಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಫೋಟೋ ಸಿಸ್ಟಮ್ 2ಗೆ ನೀವು ಹೋದ್ರೆ MN4 ಕ್ಲಸ್ಟರ್ ಅಂತ ನಿಮಗೆ ಸಿಗುತ್ತೆ. MN4 ಕ್ಲಸ್ಟರ್. ಸೊ ಈ ಕ್ಲಸ್ಟರ್ ಏನ್ ಮಾಡುತ್ತೆ ಅಂತ ಅಂದ್ರೆ ಈ ವಾಟರ್ ಅನ್ನ ಆಕ್ಸಿಡೈಸ್ ಮಾಡಿ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ಫೋಟೋ ಸಿಸ್ಟಮ್ 2 ಅಲ್ಲಿ ಸೊ MN4 ಕ್ಲಸ್ಟರ್ ಏನ್ ಮಾಡುತ್ತೆ, ಇದ್ರ MN4 ಅಲ್ಲಿ 3Mn+2 ಇರುತ್ತೆ, Mn+3 ಒಂದಿರುತ್ತೆ. ಸೊ ಇದೇನ್ ಮಾಡುತ್ತೆ, ಒಂದು ಎಲೆಕ್ಟ್ರಾನ್ ತಗೊಂಡು ಸೊ 4 ಎಲೆಕ್ಟ್ರಾನ್ ನ ಫೋಟೋ ಸಿಸ್ಟಮ್ 2 ಅಲ್ಲಿ ಕಂಪ್ಲೀಟ್ ಪಾತ್ಗೆ ಕಳ್ಸಕ್ಕೆ ವಾಟರ್ ಇಂದ 4 ಎಲೆಕ್ಟ್ರಾನ್ ನ ಲಿಬ್ರೇಟ್ ಮಾಡುತ್ತೆ. ಸೊ ವಾಟರ್ ನ ಆಕ್ಸಿಡೈಸ್ ಮಾಡಿ ಆಕ್ಸಿಜನ್ ಆಗಿ ಮಾಡುತ್ತೆ. ಸೊ ಹಾಗಾಗಿ ದ ಫಸ್ಟ್ ಆಪ್ಷನ್ ಗೆ ಏನ್ ಬರಿಬೇಕು ನೀವು, MN4 ಕ್ಲಸ್ಟರ್ ದಟ್ ಇಸ್ ಅ ಮ್ಯಾಂಗನಸ್. ಸೊ ಮ್ಯಾಂಗನಸ್ ಫಸ್ಟ್ ಆಪ್ಷನ್ ಏನಾಗಿರ್ಬೇಕು ನಿಮಗೆ, ಮ್ಯಾಂಗನಸ್ ಆಗಿರ್ಬೇಕು. ಸೊ ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಡೈರೆಕ್ಟ್ ನೀವು BC ಗೆ ಹೋಗ್ಬಹುದು. ಸೊ ನೆಕ್ಸ್ಟ್, ಸೊ ದಿಸ್ ಈಸ್ ಒಂದರಲ್ಲಿ ಹೈಡ್ರೋಜನ್ ಇದೆ. ಸೊ C2 ಹ್ಯಾಲೈಡ್ ಕೊಟ್ಟಿದ್ದಾರೆ. ಸೊ ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲಿ ಅದೇ ಹ್ಯಾಲೈಡ್ ಏನಾಗಿದೆ, ಶಿಫ್ಟ್ ಆಗಿದೆ. ಸೊ ಇದನ್ನ ನಾವು 1-2 ರೀಅರೇಂಜ್ಮೆಂಟ್ ಅಂತ ಕರಿತೀವಿ. ದಿಸ್ ಇಸ್ ದ 1-2 ರೀಅರೇಂಜ್ಮೆಂಟ್. ಇದು ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಸೊ ದಟ್ ಈಸ್ ವಿಟಮಿನ್ B12 ಅಲ್ಲಿ ನಡೆಯುತ್ತೆ. ಸೊ ವಿಟಮಿನ್ B12 ಅಲ್ಲಿ ನಡೆಯುತ್ತೆ ಈ ರೀಅರೇಂಜ್ಮೆಂಟ್. ಸೊ ವಿಟಮಿನ್ B12 ಅಲ್ಲಿ ಏನಿರುತ್ತೆ ಅಂದ್ರೆ ಕೊಬಾಲ್ಟ್ +3 ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ ವಿಟಮಿನ್ B12 ಅಲ್ಲಿ. ಸೊ ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಫಾರ್ ದ ಸೆಕೆಂಡ್ ಒನ್ ಈಸ್ ದಿಸ್ ಇಸ್ ಮ್ಯಾಂಗನೀಸ್, ದಿಸ್ ಇಸ್ ಮ್ಯಾಂಗನೀಸ್, ದಿಸ್ ಇಸ್ ಕೊಬಾಲ್ಟ್ ಅಂಡ್ ಇಟ್ ಈಸ್ ಆಲ್ಸೋ ಕೊಬಾಲ್ಟ್. ಸೊ ನೆಕ್ಸ್ಟ್, ಇದು ಹೈಡ್ರೋಜನ್ ಪರಾಕ್ಸೈಡ್. ನಮ್ಮ ಬಾಡಿಲಿ ಹೈಡ್ರೋಜನ್ ಪರಾಕ್ಸೈಡ್ ಇಸ್ ಅ ಹಾರ್ಮ್ಫುಲ್ ಕೆಮಿಕಲ್. ಈ ಹಾರ್ಮ್ಫುಲ್ ಕೆಮಿಕಲ್ ನ ಏನ ಕನ್ವರ್ಟ್ ಮಾಡುತ್ತೆ, ವಾಟರ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಸೊ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಪೆರಾಕ್ಸಿಡೇಸ್ ಎನ್ಸೈಮ್ ಆರ್ ಕೆಟಲೇಸ್ ಎನ್ಸೈಮ್ಗಳು. ಸೊ ಏನ್ ಮಾಡ್ತಾ ಹೋಗುತ್ತೆ, ಈ ಹೈಡ್ರೋಜನ್ ಪರಾಕ್ಸೈಡ್ ನ ವಾಟರ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಸೊ ಪೆರಾಕ್ಸಿಡೇಸ್ ಎನ್ಸೈಮ್ ಅಲ್ಲಿ ಯಾವ್ದಿದೆ ಅಂತ ಅಂದ್ರೆ ದಟ್ ಇಸ್ ಐರನ್ ಇಸ್ ದ ಸೆಂಟ್ರಲ್ ಮೆಟಲ್ ಆಟಮ್. ಸೊ ನಾವು ನೆಕ್ಸ್ಟ್ ಥಿಂಗ್, so this is the hydrocarbon, RH hydrocarbon. So that should convert the alcohol. So hydrocarbon ಏನ ಕನ್ವರ್ಟ್ ಆಗ್ತಾ ಇದೆ, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಹೈಡ್ರೋಕಾರ್ಬನ್ ಆಲ್ಕೋಹಾಲ್ ಆಗಿ ನಿಮಗೆ ಎಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಸೊ ದಟ್ ಈಸ್ ಸೈಟೋಕ್ರೋಮ್ P450 ಇಲ್ಲಿ ನಿಮಗೆ ಏನಾಗ್ತಾ ಹೋಗುತ್ತೆ, ಈ ಹೈಡ್ರೋಕಾರ್ಬನ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತಾ ಹೋಗೋದು. ಸೊ ಇವೆಲ್ಲದು ರಿಯಾಕ್ಷನ್ ವಿತ್ ಎನ್ಸೈಮ್ಸ್ ಗಳನ್ನು ಕೊಟ್ಟಿದ್ದಾರೆ. ಸೊ ಸೈಟೋಕ್ರೋಮ್ P450 ಇಲ್ಲೂ ಸಹ ನೀವು ಸೆಂಟ್ರಲ್ ಮೆಟಲ್ ನ ಐರನ್ ನಲ್ಲೇ ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ನೋಡಿ ಇಲ್ಲಿ ಐರನ್ ಇದೆ, ಸೊ ದಿಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ಕಾಪರ್ ಇದೆ, ರಾಂಗ್ ಆಪ್ಷನ್. ಓಕೆ, ಸೊ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ದ B ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಇವತ್ತು ನಾವು ಇನ್ಆರ್ಗ್ಯಾನಿಕ್ ಅಲ್ಲೇ 20 ಕ್ವಶನ್ ನಾವು ಸಾಲ್ವ್ ಮಾಡಿದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಲೆಫ್ಟ್ ಮಾಡಿದೀವೋ ಇನ್ಆರ್ಗ್ಯಾನಿಕ್ ಪಾರ್ಟ್ ನ ಅದ್ರ ಜೊತೆಗೆ ಆರ್ಗ್ಯಾನಿಕ್ ಅನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.